ವೇದಿಕೆ ಮೇಲೆ ಎಲ್ಲ ಸೀನಿಯರ್ಸ್ಗೆ ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಎಲ್ಲ ಮಾತಾಡಿದ್ದಾರೆ. ಯಾಕಂದರೆ ಯಾರಾದ್ರು ಪ್ರಶ್ನೆ ಕೇಳಬೇಕು ಅಂದ್ರೆ ಕೇಳ್ಬೋದಾದ್ರೆ ನಾನು ಎರಡೇ ಮಾತಲ್ಲಿ ಮುಗಿಸ್ಬಿಡ್ತೀನಿ. ಈಗ ಇಷ್ಟು ಜನ ಎಲ್ಲ ಮಾತಾಡಿದ್ರು, ಖಂಡಿತ ಯಾರು ಆ್ಯಕ್ಚುಲಿ ಯಾರೋ ಮೆಚ್ಚೋಕ್ಕೋ ಹೊಗಳಕ್ಕೋ ಅದಲ್ಲ. ಎಲ್ಲರೂ ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ಒಳಗಡೆ ಏನೇನು ಹೌಸ್ ಇಟ್ಕೊಂಡಿದ್ವು. ಯಾಕಂದರೆ ಈಗ ಆವಾಗಲೇ ಶ್ರುತಿಮಾ ಹೇಳ್ತಾ ಇದ್ರು ಸ್ಪೇಸ್ ಅಂತೇಳಿ. ಈಗ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ, ಅವ್ರವ್ರದ್ದೇ ಸೀಟ್ ಇದೆ, ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ. ಸೊ ಸ್ಪೇಸ್ ಬಿಟ್ಟೇ ಇರ್ತೀವಲ್ಲ. ಒಂದು ಸೀನ್ ಹೋಗಿದ್ದ ತಕ್ಷಣ ಇದ್ರಲ್ಲ ನಿಮ್ದೇಮ ಇರೋದಂದ್ರೆ ಔಟ್ ಎಲ್ಲ ಕಿತ್ತು ನಾನು ಹೇಳೋಕ್ಕಾಗಲ್ಲ, ನನ್ನ ಬಾಯಲ್ಲಿ ಅಸಹ್ಯವಾಗಿರುತ್ತೆ, ಅವ್ರು ಮಾಡಿದ್ರೇ ಚೆನ್ನಾಗಿರುತ್ತೆ. ಸೊ ಹಾಗೇನೆ ಒಂದು ಟೀಮ್ ವರ್ಕ್ ಅಂತ ಹೇಳೋದಿದ್ದಾರೆ. ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ರಾಕ್ಲೈನ್ ಅವರು. ಯಾಕಂದ್ರೆ ಅವ್ರ ಪ್ರೊಡಕ್ಷನಲ್ಲಿ 2ನೇ ಸಿನಿಮಾ. ಯಾಕೆ ಅಂತಂದರೆ ಸ್ಟ್ರೇಟ್ ಸಬ್ಜೆಕ್ಟ್ ಮುಚ್ಚೋದೇ ತುಂಬ ಕಷ್ಟ. ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ಆತನಿಗಿರೋ ಒಂದು ಪ್ಯಾಷನ್, ಅವರಲ್ಲಿ ಆ ಸಿನಿಮಾಗಿರೋ ಪ್ಯಾಷನ್ ಆಗಲಿ ಇನ್ನೊಂದಾಗಲಿ. ಯಾಕಂದರೆ ನಾವು ಯೋಧ ಮಾಡಿದ್ದು ಕೂಡ ಒಂದು ರೀಮೇಕೆ. ಅವಾಗ ಹೋಗಪ್ಪ ಯಾಕೆ ಕೂತ್ಕೊಳ್ತಾರೆ ಇದಕ್ಕೆಲ್ಲ ಸ್ಟ್ರೇಟ್ ಹಂಗೆಲ್ಲ ಆಗಲ್ಲ ಹಂಗೆ ಹಂಗೆ ಅಂತೇಳಿ. ಯಾವಾಗ ತರುಣ್ ಇದನ್ನ ಲಾಕ್ಡೌನಲ್ಲಿ ಈ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನು ಮಾಡೋದು ಇನ್ಯಾರಿಗೋ ಮಾಡೋದಿದ್ದ ತಡಿ ಆ್ಯಕ್ಚುಲಿ ನಮ್ಮ ತಾತನ ಡೇಟ್ಸ್ ಐತಪ್ಪ, ತಾತನ್ಗೆ ಒಪ್ಸು ಹೋಗಿ ನೋಡು, ಯಾಕಂದರೆ ತಾತ ಒಪ್ಪ ಡೌಟ್ ಇರುತ್ತೆ, ಆದರೂ ಕೂಡ ಟ್ರೈ ಮಾಡು ಅಂತೇಳಿ ಒಂದೇ ಸಿಟ್ಟಿಂಗ್ ಕೂತಿದ್ದು. ಅದು ಇದೊಂದು ಹೇಳ್ತೀನಿ ಏನಕ್ಕೆ ಅಂದರೆ ತರುಣ್ದು ಅದೊಂದು ಶಕ್ತಿ ಅಂತಲೇ ಹೇಳ್ಬೋದು. ನನಗೆ ಹೇಳಿದ್ದು ಒಂದೇ ಸಲ ಸ್ಟಾರ್ಟ್ ಟು ಎಂಡ್ ಎಲ್ಲೋ ಇದೊಂದು ಲೈನ್ ಇದೆ, ಈ ಥರ ಅಂದ್ಕೊಂಡಿದ್ದೀನಿ, ಹಂಗೇನಿಲ್ಲ. ಈ ಥರ ಇದೆ ನೋಡ್ರಿ, ಹಿಂಗೆ ಹಾಕೊಂಡು ಹೋಗ್ತಾ ಇದ್ದೀನಿ, ಹಿಂಗೆ ಹೋಗುತ್ತೆ ಗ್ರಾಫ್. ಸರಿ ಚೆನ್ನಾಗಿ ಏನು 1.5 ಗಂಟೆನ 1.5 hours 2 hours ಮ್ಯಾಕ್ಸಿಮಮ್. ಆಮೇಲೆ ಅದ್ರ ಕರೆಕ್ಷನ್ ಹೇಳೋಕೆ ಬರಲಿಲ್ಲ ನನಗೆ. ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಏನೂ ಇಲ್ಲ, ಚೆನ್ನಾಗಿದೆ ಮಾಡೋಣ ಸರಿ. ಅದಾದಮೇಲೆ ತಾತ ಕೂಡ ಆ್ಯಕ್ಚುಲಿ ಫೋನ್ ಮಾಡಿದ್ರು, ಮೊಮ್ಮಗಳು ಏನೇ ಆಗಿದ್ದು ಕತೆ ಅಂತ. ಇಷ್ಟ ಆಯ್ತಾ ಅಂದ್ರೆ ಇಷ್ಟ ಅಲ್ಲಲ್ಲ ಓಕೆ ಅಂತ ಅಂದ್ಬಿಟ್ಟು ತರುಣ್ ಒಂದೇ ಹೇಳಿ ಕಳಿಸೋದು. ನೋಡಿ ತರುಣ್, ನನ್ನ ಸ್ಟ್ರೇಟ್ ಸಬ್ಜೆಕ್ಟ್ ನಾನು ಯಾರೂ ಒಪ್ಸೋಕ್ಕಾಗಲ್ಲ, ನೀನೊಬ್ಬನೇ ಫಸ್ಟ್ ವ್ಯಕ್ತಿ ನನಗೊಂದು ಸ್ಟ್ರೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ. ಸೊ ಸಬ್ಜೆಕ್ಟ್ ಎಲ್ಲ ಇದಾಯಿತು. ಆಮೇಲೆ ನಾವು ಒಂದು ಇದು ನೋಡ್ತೀವಿ ನಾವು ಯೂಶಲಿ ಒಂದು ರಶಸ್ ಥರ ಎಲ್ಲರೂ ಕೂತ್ಕೊಂಡು ಎಡಿಟ್ ಮಾಡಿ. ತಾತ ಫಸ್ಟ್ ಟೈಮ್ ಬಂದು ನನ್ನ ತಪ್ಕೊಂಡಿದ್ದು ಎರಡನೇ ಸಿನಿಮಾದಲ್ಲಿರ್ಬೋದು. ಯಾಕಂದರೆ ಕುರುಕ್ಷೇತ್ರ ಆದಮೇಲೆ ಬಂದು ಇದರಲ್ಲೇ ತಪ್ಕೊಂಡು ಮೊಮ್ಮಗನೇ ಅದು ಯಾಕೆ ತಾತ ಇಷ್ಟ ಆಯಿತು. ಆತ ಏನು ಹೇಳಿದ್ದೋ ಅದಕ್ಕಿಂತ ಒಂದು 10% ಜಾಸ್ತಿ ಇದೆ ಸಿನಿಮಾ, ಐ ಆಮ್ ಡನ್ ಅಂತ. ಓಕೆ ತಾತ. ಸೊ ತರುಣ್ ಅದೊಂದು ಪವರ್ ಅದು, ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ. ಸೊ ಈಗ ಕುಮಾರ್ ಗೋವಿಂದ ಸರ್ ಹೇಳಿದ್ರು ಆಗಲೇ ಇದರಲ್ಲಿ ಹಿಂಗೆಲ್ಲ ಇದೆ ಅಂತ. ಒಂದು ಭಾವನ ಕ್ಯಾರೆಕ್ಟ್ರು ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಭಾವ ಅಕ್ಕ ಅದನ್ನೇ ಈಗ ಶ್ರುತಿಮಾರ್ ಆಗಲೇ ಮಾತಾಡ್ತಿದ್ದೀನಿ. ಸೊ ಸೀನಿಯರ್ ಮೋಟ ಇದು ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಬಿರ್ಸಿ ಗೌರಿಶಂಕರ್ಗೆ ಅಷ್ಟೇಟಾಗಿ ನಾನು ಕೆಲಸ ಮಾಡ್ತಿದ್ದಾಗ ಅವಾಗಿಂದ ನೋಡ್ಕೊಂಬಂದಿರೋದು. ಅವ್ರ ಸೀನಿಯರ್ಗಳ ಜೊತೆ ನಾವು ನಿಂತ್ಕೊಳ್ಳೋದಲ್ಲ, ಅವ್ರ ಪಕ್ಕಕ್ಕೆ ನಿಂತ್ಕೊಳ್ಳೋಕ್ಕೂ ನಮ್ಗೆ ಯೋಗ್ಯತೆ ಇರಲ್ಲ. ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನು ಅಚ್ಚುಕಟ್ಟಾಗಿ, ಯಾಕಂದರೆ ಆ ಪಾತ್ರಕ್ಕೆ ಕೊಟ್ಟಿರೋ ಒಂದು ವ್ಯಾಲ್ಯೂ ಆಗಲಿ, ಅದಕ್ಕೆ ಅವ್ರು ಮಾಡ್ಕೊಂಡಿರೋಂಥ ಪ್ರಿಪ್ರೇಷನ್ ಆಗಲಿ, ಇದು ಅವರಾಗಲಿ ಶ್ರುತಿಮಾ ಆಗಲಿ ಇವ್ರು ಯಾರು ಬರಬೇಕಾಗಿರ್ಲಿಲ್ಲ. ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್. ಒಂದ್ಸಲಿ ತರುಣ ಎಲ್ಲರೂ ಕೂರಿಸ್ಕೊಂಡು, ಈಗ ನಾವು ನಾಟಕದಲ್ಲಿ ಒಂದು ರಂತ್ರು ಅಂತ ಮಾಡ್ತಿದ್ವಿ ಮೊದಲು. ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ, ಪಾತ್ರಗಳಲ್ಲದೇ ಸ್ಕ್ರಿಪ್ಟ್ಗಳು ಓದಿ ಎಲ್ರಿಗೂ ಅರ್ಥ ಮಾಡ್ಸಂಗೆ. ಆ ಥರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿದಿರ್ಬೋದು. ಯಾಕಂದ್ರೆ ಅವ್ರು ಬರಂಗೆ ಇಲ್ಲ ಆ್ಯಕ್ಚುಲಿ. ಶ್ರುತಿಮಾ ಅಂತ ಹಿಂಗೆ ಅನ್ಬಿಡೋದು, ಯಾಕಂದ್ರೆ ಅಷ್ಟು ಸಿನಿಮಾಗಳು ಅವ್ರು ಮಾಡಿಬಿಟ್ಬಿಟ್ಟಿದ್ದಾರೆ. ಬಟ್ ಆದರೂ ಈ ಸಿನಿಮಾಗೆ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ, ಆ ಸಿನಿಮಾ ಏನು ಹೇಳಕ್ಕೆ ಹೊರಟಿದೆ ಅಂತ. ಸೊ ಅವಿನಾಶ್ ಸರ್ ಆಗಿರ್ಬೋದು, ಪದ್ಮಂತೂ ಆ್ಯಕ್ಚುಲಿ ದಾಸ ಆದ್ಮೇಲಿಂದ ಈ ಸಿನಿಮಾ ಅದೇನಿಲ್ಲ, ಅವ್ರ ಪಾತ್ರ ಅದಿತ್ತು ಅಷ್ಟೇ. ಆ ಪಾತ್ರಕ್ಕೆ ಅವ್ರ ಹೆಸರು ಬರ್ದಿತ್ತು. ಇದಕ್ಕೆಲ್ಲ ನಾವು ಏನಂತೀವಿ ಅಂದರೆ ನಿಮಿತ್ತ ಸುಮ್ಮನೆ ಆಗ್ಬೋದು ಅಷ್ಟೇ, ಇವ್ರು ಹೇಳ್ಬೋದು ಅವ್ರು ದಾನೆ ದಾನೆ ಪೇಲಿಕಾಯ ಕಾನೆ ವಾಲೆಕೆ ನಾಮ್ ಅನ್ನಂಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೆ ಚಂದ ಅಂತ ಇದೆ. ಅವ್ರಗಳಿಗೆ ಅದು ಹೋಗುತ್ತೆ. ಅದು ಹೆಂಗಾರು ಬೈ ಹುಕ್ಕೋ ಬೈ ಕ್ರೂಕ್ ನಾನು ತುಂಬಾ ನೋಡಿದ್ದೀನಿ ಲೈಫಲ್ಲಿ. ಯಾರೋ ಯಾವಾಗಲೂ ಯಾರಿಗೋ ಮಾಡ್ತೀನಿ ಅನ್ನೋ ಸಬ್ಜೆಕ್ಟ್ಗಳು ಎಲ್ಲೋ ಸುತ್ತಿ ಬಳಸಿ 2-3 ವರ್ಷ ಆದ್ಮೇಲೆ ನಮ್ಮ ಹತ್ರನೇ ಬಂದಿರೋದು. ಸೊ ಆ ಥರ ಇಲ್ಲೆಲ್ಲ ನಿಮಿತ್ತಮ್ಮ ಯಾರು ಹೇಳಂಗಿಲ್ಲ, ಆ ಪಾತ್ರಕ್ಕೆ ನಿಮ್ಮ ಹೆಸರಿತ್ತು ನೀವು ಬಂದು ಅಷ್ಟೇ, ಏನಿಲ್ಲ ಅದರಲ್ಲಿ. ಸೊ ಆ ಥರ. ಆದರೆ ಪ್ರತಿ ಸಿನಿಮಾದಲ್ಲೂ ನನಗೊಂದು ಇದು ನಡೀತಾ ಇರುತ್ತೆ. ಈಗ ಕುರುಕ್ಷೇತ್ರ ಮಾಡಬೇಕಾದ್ರೆ
ಆ ಶಕುನಿ ಕರೆ ಅಂದರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ, ಅಯ್ಯೋ ಇದು ನನಗೆ ಸಿಕ್ಕಿದ್ರೆ ಅಂದ್ಕೊಂಡು ಎಲ್ಲಿ ಕಚ್ಕೊಂಡು ಮಾತಾಡ್ತೀವಿ ಗೊತ್ತಾ ಆ ಥರ. ಅದಾದಮೇಲೆ ರಾಬರ್ಟಲ್ಲಿ ನಮ್ಮ ಶಿವರಾಜ್ ಕೇರ್ಪೇಡ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್. ಅಂದರೆ ಒಬ್ಬ ಕಲಾವಿದಂಗೆ ಅನ್ಸೋದು, ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ನಾನು. ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯಯ್ಯೋ ಅಯ್ಯಯ್ಯೋ ಅಂತ ಈಚೆ ಗೊತ್ತಾಯ್ತದು ಬೇರೆದವ್ರ ಸರ್ ಕ್ಯಾರೆಕ್ಟರ್ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ, ಆದ್ರೂ ಹೊಟ್ಟೆ ಎಲ್ಲ ಹೊರ್ಕೋತಾ ಇದೆ, ಇದು ನನಗೆ ಸಿಕ್ಕಿದಿದ್ರೆ ಅಂತ. ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಹೋದ್ರೆ ತುಂಬಾನೇ ಇದೆ. ಯಾಕಂದ್ರೆ ಈ ಸಿನಿಮಾ ನೀವುಗಳು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಈಗ ಶ್ರುತಿಮಾ ಹೇಳೋದು, ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದಾರೆ ಅಂತಾನೆ ಅರ್ಥ ಆಗಲ್ಲ. ಸುಮಾರು ಜನ, ನಾನು ಹೇಳ್ತೀನಿ ನಂದೇ ಒಂದ್ಸಲಿ ಅರ್ಥ ಆಗಲ್ಲ. ಆದ್ರೆ ಇದ್ರಲ್ಲಿ ಒಂದ್ ಮಾತ್ರ ಹೇಳ್ತೀನಿ, ಹೆಣ್ಣಿಗೆ ತನ್ನ ಹೆಣ್ತನದ ಬಗ್ಗೆ ಮಾತಾಡಿದಾಗ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವಿದೆಯಲ್ಲ, ಅದು ಅಲ್ಲಿ ನೋಡಿ ಕಲ್ತ್ಕೋಬೇಕು ನಾವೆಲ್ಲ. ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದರೆ ಎಂತವ್ರಿಗಾದ್ರೂ ಥೂ 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 ಅನಿಸ್ಬಿಡುತ್ತೆ. ಯಾವ ಥರ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನಮಗೆ ತೋರು. ಈಗ ರೋಹಿತ್ ಆಗ್ಬೋದು, ನ್ಯಾಷನಲ್ ಅವಾರ್ಡ್ ವಿನ್ನರ್. ಆತ ಅವ್ನಿಗೆ ಆಕ್ಚುಲಿ ಒಂದ್ಸಲಿ ಕೇಳ್ಬೇಡ ಸರ್, ಒಂದ್ಸಲಿ ಅವಾರ್ಡ್ ತಂದ್ಕೊಡಿ ಸರ್, ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ. ಯಾಕಂದ್ರೆ ನಾವು ಬರೀ ಸ್ಟೇಟ್ ಅವಾರ್ಡ್ ಒಳಗೆ ಇರೋದು, ನಾವು ನ್ಯಾಷನಲ್ಗೆಲ್ಲ ಹೋಗೋದೇ ಇಲ್ಲ. ಸೊ ಕೇಳ್ಬೇಡ ಒಂದ್ಸಲಿ ತೋರಿಸಿ ಸರ್ ತಂದು, ಪಾಪ ಅವ್ರು ಮೈಸೂರಿಂದ ಎತ್ಕೊಂಬಂದು ತೋರಿಸೋದು. ಸೊ ಅಷ್ಟೊಳ್ಳೆ ಅದ್ಭುತವಾದ ಕಲಾವಿದರು, ಅವ್ರ ಜೊತೆ ಕೆಲಸ ಮಾಡಿ ತಂದ್ಕೊಂಡಿದ್ದು ಪುಣ್ಯ. ಇನ್ನು ಲಾಸ್ಟ್ ಅಲ್ಲ ಲೀಸ್ಟ್ ಅಂತಲ್ಲ, ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾರ್ಟ್ಲಿ ವೆಲ್ಕಮ್ ಅಂತೇಳಿ. ಆಮೇಲೆ ಒಂದು ಹೇಳ್ತೀನಿ ಕೇಳಬೇ, ಇಲ್ಲಿ ನಿಂದು ಮೊದಲನೇ ಸಿನಿಮಾ, ಎರಡನೇ ಸಿನಿಮಾ, ಮುಂದೊಂದು 205 ಸಿನಿಮಾ ಆಗಿರ್ಬೋದು, ನಿನ್ 206ನೇ ಸಿನಿಮಾ ಥರ ಎಲ್ಲರೂ ನೋಡ್ತಾ ಇರ್ತಾರೆ. ಯಾಕಂದ್ರೆ ಅಷ್ಟು ಅವ್ರದ್ದು 200-205 ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ. ಸೊ ಕಲಾವಿದರಿಗೆ ಅದೊಂದು ಶಾಪ, ಅವ್ರ ಮಕ್ಕಳಾಗಿ ಬಿಡ್ತೀವಲ್ಲ ಅದು ಶಾಪ ನಮಗೆ. ಆದರೆ ಈ ಸಿನಿಮಾದಲ್ಲಿ ಆ ಶಾಪನ ಹೊರ ಮಾಡಿಕೊಂಡು, ನಾನು ತುಂಬಾ ಜನ ಕೇಳೋದಲ್ಲ, ಅಂದ್ರೆ ಹೋಗ್ಲೋದೇ ಬಿಡು ಏನೋ ಮೇರಾ ಇದು ಅಂತ ಅಂದ್ಬಿಟ್ಟು ನಾವೇನು ಹೇಳ್ತೀವಿ, ಸುಮ್ಮನೆ ನಮ್ದು ನಮ್ಮೇ ದೊಡ್ಡದು ಹಂಗೆಲ್ಲ ಹೇಳ್ತೀವಲ್ಲ. ಖಂಡಿತ ತುಂಬಾ ಕಮ್ಮಿ ಕಲಾವಿದರು ನಾನು ನೋಡಿರೋದು. ಅಂದ್ರೆ ಒಂದು ಇದೇ ಫೀಲ್ಡಿಗೆ ಬರ್ತೀನಿ, ಯಾಕಂದ್ರೆ ಕೋಟಿ ನಿರ್ಮಾಪಕರು ರಾಮು ಅಂತ ಮಗಳಾಗಿ, ಕನಸಿರಾಣಿ ಏನು ಹೆಸರು ಕೊಡೋ ಒಂದು ಮಾಸ್ ಅಂತ ಏನು ನಮ್ಗೆ ಅವಾಗ ಅನಿಸ್ತು, ಮಲಾಶ್ರೀ ಮ್ಯಾಮ್ ಅವ್ರ ಮಗಳಾಗಿ. ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ ನಾನು ನೋಡಿದ್ದು. ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು, ಮನೇಲಿ ಏನು ಮಾಡ್ತಿದ್ರು, ದಟ್ಸ್ ನನ್ ಆಫ್ ಆ ಬಿಸ್ನೆಸ್. ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದರು ಕಾಯಿಸ್ತೇನೆ, ಪಟ್ 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 ನಾವು ಏನೇ ಅದು. ಯಾಕಂದ್ರೆ ಅನಿಸ್ಬೇಕು ನಮ್ಗೇನೆ ಮುಂದ್ಗಡೆ ಅಂದ್ಕೊಂಡು ಇಲ್ಲಪ್ಪ ಇಲ್ಲ. ಯಾಕಂದ್ರೆ ನಮ್ಮ ತಂದೆ ಒಂದು ಮಾತಾಡೋರು ಯಾವಾಗಲೂ. ಒಂದ್ಸಲಿ ಹೈಲ್ಯಾಂಡ್ಸ್ ನಾವು ಯಾವುದೋ ಶೂಟಿಂಗ್ ನಮ್ಮ ತಂದೆ ಜೊತೆ ಬಂದಾಗ, ಇದು ಏನೋ ಅವಾಗ ಯಾವುದದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತಿದ್ರು ಮಲೇಶ್ವರು. ಸೊ ಪರಿಚಯ ಮಾಡ್ಸೋರೆಲ್ಲ ಆಯ್ತು. ಅವ್ರು ಹೋದ್ಮೇಲೆ ನಮ್ಮ ಅಮ್ಮನಿಗೆ ಹೇಳಿದ್ರು, ನನ್ಗೆ ಯಾರ ಮುಂದೆ ಯಾಕೆ ಮಾಡ್ಬೇಕಾದ್ರೆ ಎದುರಿಗಾಗಲ್ಲ ಕಣ, ಅಂದ್ರೆ ಮೀನಾ ನಮ್ಮಮ್ಮನ ಹೋಗೋರು ಅಂತ ಕರಿತಾ ಇದ್ದಿದ್ದು. ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬಾ ಭಯ ಆಗುತ್ತೆ ನನಗೆ. ಯಾಕಂದ್ರೆ ಯಾವ ಕ್ಯಾಪಲ್ಲಿ ನುಗ್ತಾರೆ ಅಂತ ಗೊತ್ತಿಲ್ಲ ಅಂತ ತುಂಬಾ ಹೇಳೋರು ಅಂತಂದೆ. ಯಾಕಂದ್ರೆ SP ಭಾರ್ಗವಿ ನೋಡ್ಬೋದು ನೀವು. ಸೊ ಆ ಥರ ಅಂತ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿತ್ತು, ಏನು ಪ್ರಾಬ್ಲಮ್ ಇರಲಿಲ್ಲ. ಬಟ್ ಪ್ರಿಪೇರ್ ಆದ್ರಲ್ಲ. ಸೊ ಅದಕ್ಕೆ ಹೇಳೋದು ಪ್ರಿಪರೇಷನ್ ಮಸ್ಟ್ ಆ್ಯಂಡ್ ಶುಡ್. ಯಾರನ್ನಾಗಲಿ, ಅವ್ನು ದೊಡ್ಡ ಕಲಾವಿದನ ಮಗನೇ ಆಗಲಿ, ಹೊಸಬನೇ ಆಗಲಿ, ಚಿತ್ರರಂಗನ ತಿಳ್ಕೊಂಡು ಅರ್ಥಕೊಂಡು ಬರೋಂಥದ್ದು. ಸೊ ಆರಾಧನ ಅವ್ರಿಗೆ ಹಾರ್ಟ್ಲಿ ವೆಲ್ಕಮ್, ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ, ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ, ಇವರಿಬ್ರು ಗಂಡ ಹೆಂಡ್ತಿರು ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದ್ರೆ, ಈತನಿಗೇನು ಬೇಕು ಅಂತ ಆತನಿಗೆ ಚೆನ್ನಾಗುತ್ತೋ, ಆತನಿಗೇನು ಬೇಕು ಅಂತ ಈತನಿಗೆ ಚೆನ್ನಾಗುತ್ತೋ. ಇವ್ರುಗಳ ಜೊತೆಗೆ ನಮ್ಮ ಜಡೇಶು, ಹಾಗೇನೆ ಮಾಸ್ತಿಯವರು, ಆಮೇಲೆ ಪ್ರಕಾಶ್ ಹಿರಿಟ್ರು, ಇವ್ರು 4-5 ಜನ ಸೇರ್ಕೊಂಡ್ರೆ ಎಂಥವ್ರಿಗೆ ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರು 5 ಜನ ಸಾಕು. ಸೊ ಎಕ್ಸಾಂಪಲ್ ಕೊಡೋಕ್ಕೆ, ಯಾಕಂದ್ರೆ ಯಾರಿಗೆ ಹೆಂಗೆ ಅರ್ಥ ಮಾಡಿಸ್ಬೇಕು. ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಕಾಟ್ಯಾರ ಅಂತ ಸಿನಿಮಾ. ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳ್ರಿ. ಯಾಕಂದ್ರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರಾ. ಯೂಶಲಿ ಒಂದು 50 ಸಿನಿಮಾ 4 ಫೈಟ್ ಅಂದ್ರೂ ಕೂಡ ಹೆಚ್ಚು ಕಮ್ಮಿ ಒಂದು 400 ಫೈಟ್ ಆಗಿರ್ಬೋದು ನಾನು ಅನ್ಕೊಳ್ತೀನಿ. ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತ ಅಂದ್ಬಿಟ್ಟು 3 ಫೈಟ್ ಮಾಡಿದ್ದೀವಿ. ಒಂದು ಫೈಟ್ 2 ಕೈ ಇದೆ, ಇನ್ನೊಂದು ಫೈಟಲ್ಲಿ ಬರೀ 1 ಕೈ ಇದೆ,
ಇನ್ನೊಂದು ಫೈಟಲ್ಲಿ ಕೈಗಳೇ ಇಲ್ಲ. ಅವ್ನು ಹೆಂಗೆ ಫೈಟ್ ಮಾಡೋದು ನೀವು ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ. ಟಾಸ್ಕ್ ನಿಮಗೆ. ಬಟ್ 3 ಫೈಟಲ್ಲೂ 3 ಥರ ಇದೆ. ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಹೊಸದೇನು ಮಾಡಿದ್ದೀರಾ ನೀವು ಅದೇ ಫೈಟ್ ಅಲ್ಲ ಅಂತ ಈಗ ಕೊಟ್ಟಿದ್ದೀನಿ. ನಾನೇ ಹೇಳ್ತಾ ಇದ್ದೀನಲ್ಲ, 3 ಫೈಟ್ ಇಡೀ ಸಿನಿಮಾ ನಾವು ಮಾಡೋದು. 1 ಫೈಟ್ 2 ಕೈ ಇದೆ, 1 ಫೈಟಲ್ಲಿ ಬರೀ 1 ಕೈ ಇದೆ, ಇನ್ನೊಂದು ಫೈಟಲ್ಲಿ 2 ಕೈನೂ ಇಲ್ಲ. ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀನಿ. ಏನಕ್ಕೆ ನಾವು ಸ್ಪೆಷಲ್ ಅಂತ ಹೇಳ್ತೀವಿ ಅಂತಂದ್ಬಿಟ್ಟು, ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂದ ತಕ್ಷಣ ವಾವ್ ಧೂಮ್ ಧಮಾಕ್. ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ 20 ನಿಮಿಷ ಕಾಯ್ಬೇಕು. ಫಸ್ಟ್ ಫೈಟ್ ಬರಬೇಕು ಅಂದ್ರೆ 40 ನಿಮಿಷ ಕಾಯ್ಬೇಕು. ಅಲ್ಲ ತಪ್ಪೇನಿಲ್ಲ ಜನ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಅಲ್ಲಿ ಬರ್ತಾನೆ, ಅವ್ರು ಫೈಟಲ್ಲಿ ಬರ್ತಾನೆ ಅಂತ. ಅದೇ ಕಂಟೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ರು ಅಂತ ಈಗ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದು ಒಂದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿನಕ್ಕೆ ಆಕ್ಚುಲಿ ಇಲ್ಲ ಅಂದ್ರೆ ವಾರದಲ್ಲಿ ಒಂದು 10 ಪ್ರೆಸ್ ಮೀಟ್ಗಳು ಹೋಗಿರ್ತೀರ. ನನ್ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ. ಈಗ ಒಂದು ದರ್ಶನ್ ಸಿನಿಮಾದಾಗ ನೀವು ಸರ್ವೇ ಸಾಮಾನ್ಯ ಎಲ್ಲರೂ ಏನು ಅನ್ಕೊಳ್ತೀರಾ, ಎಲ್ಲರೂ ಫೈಟ್ ಒಂದು ಸಾಂಗಲ್ಲ ಬರ್ತಾರಪ್ಪ ಅಂತ ಅಂತೀರ. ಅದಕ್ಕೆ ಹೇಳುತ್ತಲ್ಲ, ಫಸ್ಟ್ ಸಾಂಗ್ ನೋಡೋಕೆ 20 ನಿಮಿಷ ಆಗಬೇಕು, ಫಸ್ಟ್ ಫೈಟ್ ಬರೋದಕ್ಕೆ 40 ನಿಮಿಷ ಆಗಬೇಕು ಅಂತೇಳಿ. ಇದು ನಮ್ಮ ಕಾಟ್ಯಾರ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ 16ನೇ ತಾರೀಕು ನಾವು ಟ್ರೈಲರ್ ಲಾಂಚ್ ಮಾಡ್ತಾ ಇದ್ದೀವಿ. ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಬೆಳೆಸಿ ಆಶೀರ್ವದಿಸಿ. ಹುಬ್ಳಿಲಿ ರೈಲ್ವೆ ಗ್ರೌಂಡ್ಸಲ್ಲಿ ಈ ಸಾಂಗ್ ನಾವು ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ಬನ್ನಿ, ಎಲ್ಲ ಆರೈಸಿ ಅಂತ ಕೇಳ್ಕೊಳ್ತೀನಿ. ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದು ರೈತರ ಮೇಲೆ. ಇನ್ನೇನು ದೊಡ್ಡದಾಗ ಅದು ಇದು ಅಂತ ಏನಿಲ್ಲ, ರೈತರ ಮೇಲೆ. ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು ಹಿಂದಿರೋರ್ಗೆ ದಾರಿ ಮುಂದಿರೋರ್ಗೆ ಜವಾಬ್ದಾರಿ ಅಂತೇಳಿ. ಸೊ ಅದೇ ಥರ ಲೀಡ್ ಆಗೋಂಥ ಒಂದು ಸಿನಿಮಾ ಇದೆ. ಥ್ಯಾಂಕ್ ಯು. ಏನಾದಿದ್ರೆ ಕೇಳಿದ್ರೆ ಕೇಳಿ. ಹಾಗೇನೆ ಡಿಸೆಂಬರ್ 29ನೇ ತಾರೀಕು ತೆರೆ ಮೇಲೆ 10:30 ಮಾರ್ನಿಂಗ್ ಶೋಗೆ ಗೊತ್ತಿಲ್ಲ. 29ನೇ ತಾರೀಕು ಬೆಳಗ್ಗೆ ಇದೇ ಶುಕ್ರವಾರ. ಸೊ ಆಟಾರ ಬರ್ತಾ ಇದೆ, ಎಲ್ಲರೂ ನೋಡೋಣ. ನೀವು ನೋಡಿ, ನಿಮ್ಮ ಜೊತೆ ಕರ್ಕೊಂಡು ನಾವು ನೋಡ್ತೀವಿ. ಯಾಕಂದ್ರೆ ನಮಗೂ ಇನ್ನೇನು ತೋರಿಸಿಲ್ಲ, ಬರೀ ರಫಾಗಾಗಲಿ ಇಲ್ಲಿ ಡಬ್ಬಿಂಗ್ ಮಾಡಿದಾಗ ನಾವು ನೋಡಿರೋದು. ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಆ್ಯಕ್ಚುಲಿ ನಮ್ಮ ತಾತ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದ್ರೆ ಈ ಥರ ಸಿನಿಮಾ ಒಪ್ಕೊಂಡು ಮಾಡ್ತೀನಿ ಬಾಯ್ದಿನ ಅಂತ ಅಂದ್ಬಿಟ್ಟು. ಯಾಕಂದರೆ ಎಲ್ಲರೂ ಮಾಡ್ಬೋದು ಸಿನಿಮಾ, ಎಲ್ಲರೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು. ಆದರೆ ಆ ಪೇಷನ್ಸ್ ಇದೆಲ್ಲ. ಯಾಕಂದರೆ ನಮ್ಗೆ ಈ ಸಿನಿಮಾ ತಡ ಆಗಿದ್ದು ಯಾರೋ ಡೇಟ್ ಸಿಕ್ಕಿಲ್ಲ, ಇನ್ನೊಂದಿಲ್ಲ, ಅವನ್ನೆಲ್ಲ ಹೊಟ್ಟೋದ ಇವನ್ನೆಲ್ಲ ಹೊಟ್ಟೋದಿಲ್ಲ. 1-2 ಹಳ್ಳಿನ ಕ್ರಿಯೇಟ್ ಮಾಡೋದಿತ್ತಲ್ಲ. ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಅದನ್ನೇ ಸ್ವಲ್ಪ ಆರ್ಡರ್ ಮಾಡಿ ಇನ್ನೊಂದು ಹಳ್ಳಿ ಮಾಡ್ಕೋಬೋದಾಗಿತ್ತು. ಇಲ್ಲಲ್ಲಪ್ಪ ಬೇರೆನೇ ಮಾಡೋಣ ಅಂತೇಳಿ ನಾನು ಹಂಗೂ ಹೇಳಿದೆ. ನಿನಗೆ ಏನು ತಾತ ಈ ಥರ ಇದು, ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡಿದ್ರೆ ಗೊತ್ತಾಗಲ್ಲ ಅಂತ. ಇಲ್ಲ ನಂಗೆ ಹಂಗೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ 2 ತಿಂಗಳು ನಮಗೆ ಕೂರಿಸೋದು. ಆದರೂ ಕೂಡ ಅವಾಗ ಕೂತಾಗ 2 ತಿಂಗಳು ಅದೇ ಅನ್ಕೊಳ್ತಿದೆ. ಹೋಗ್ಲಿ 2 ತಿಂಗಳು ಡ್ರೈವರ್ ಆಗ ಹಿಡಿದು ನನಗೆ ಆ್ಯಕ್ಚುಲಿ ಸುಮ್ಮನೆ ಕೆಲಸ ಎಲ್ಲ ಮನೆಗೆ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ. ಆದರೆ ಬಟ್ 2 ತಿಂಗಳಾದ್ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತಾತ 2 ತಿಂಗಳು ಕಾದಿದ್ದಕ್ಕೂ ತುಂಬ ಚೆನ್ನಾಗಿದೆ ಅಂತೇಳಿ. ಸೊ ಆ ಥರ ಒಂದು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು. ಸೊ ಈ ಥರ ಸಬ್ಜೆಕ್ಟ್ಗಳು ಯಾರೇ ತಗೊಂಬಂದ್ರು ನಮ್ಮ ತಾತನಿಗೆ ಆ್ಯಕ್ಚುಲಿ ಒಪ್ಸೋದು ಒಂದೇ ಕಷ್ಟ. ಒಪ್ಸೋದ ಮೇಲೆ ಸಿನಿಮಾ ಆಗೋದು ಯಾರಿಗೂ ಗೊತ್ತಾಗಲ್ಲ. ಸೊ ನೋಡ್ರಿ, ಆ್ಯಕ್ಚುಲಿ 29ಕ್ಕೆ ನಾವು ಬರೋಣ ಅಂತಂದ್ರೆ ನಮ್ಮ ಸಿನಿಮಾ, ನಮ್ಮ ಜಾಗ ಇದು. ಯಾರಿಗೂ ಎದ್ರುಕೊಂಡು ನಾವ್ಯಾಕೆ ಬರ್ಬೇಕ್ರಿ? ನಮ್ಮ ಮನೆಗೆ ಯಾರನ್ನಾರು ಬರೋಕ್ಕೋ ಇನ್ನೊಬ್ರಿಗೆ ಅವ್ರಿಗೆ ಹೆದರಿಕೆ ಇರಬೇಕೆ ಹೊರತು ನಮ್ಗೆ ಯಾಕೆ ಹೆದರಿಕೆ? ಹಂಗಾರೆ ನಮ್ಮ ಕನ್ನಡ ಜನಗಳು ಇದಾರಾ ಇಲ್ವಾ ಅಂತ ನಮಗೆ ಡೌಟ್ ಬಂದ್ಬಿಡ್ಬೇಕು. ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡಿಗರು ಯಾವಾಗಲೂ ಕೈ ಹಿಡಿತಾರೆ. ಆಮೇಲೆ ನಾವು ಯಾವುದೇ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿಲ್ಲ, ಸುಮ್ಮನೆ ಅಪ್ಪಟ ಕನ್ನಡ ಸಿನಿಮಾ, ಕರ್ನಾಟಕ ಜನತೆಗೋಸ್ಕರ ಮಾಡುವಂಥ ಸಿನಿಮಾ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲೇ ಹೆಚ್ಚು ಕಮ್ಮಿ 3-4 ತಿಂಗಳಾಗಿರ್ಬೋದು ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಸೊ ಈಗ ಈ 2ನೇ ಪ್ರೆಸ್ ಮೀಟ್ ಒಂದು ಶುಭವಾದ ಸಂತೋಷವಾದಂಥ ಒಂದು ಸುದ್ದಿನ ನಿಮ್ಮಲ್ಲಿ ಹಂಚ್ಕೋಬೇಕು. ಚಿತ್ರ ಮುಗಿದಿದೆ, ಬಿಡುಗಡೆಗೆ ಸಿದ್ಧವಾಗಿದೆ. 29ನೇ ತಾರೀಕು ಇದೇ ತಿಂಗಳು ಬಿಡುಗಡೆ ಮಾಡುವಂಥ ಸಂದರ್ಭ ಬಂದಿದೆ. ಸೊ ಆ ಒಂದು ಖುಷಿನ ನಿಮ್ಮೆಲ್ಲರ ಹತ್ರ ಹಂಚಿಕೊಂಡು ನೀವು ಅದೇ ಥರ ಇಡೀ ರಾಜ್ಯದ ಜನತೆಗೆ ನೀವು ಒಳ್ಳೆ ಸಂತೋಷ ಸುದ್ದಿನ ಹಂಚಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಒಬ್ಬ ನಿರ್ಮಾಪಕನಾಗಿ ಒಂದು ಚಿತ್ರ ಮಾಡುವಾಗ ನಾನೇ ಅಲ್ಲ, ಎಲ್ಲ ನಿರ್ಮಾಪಕರು ಅಷ್ಟೇ, ಒಂದು ಒಳ್ಳೆ ಕತೆ ಆರಿಸ್ಕೋಬೇಕು, ಒಂದು ಒಳ್ಳೆ ಚಿತ್ರ ಮಾಡಬೇಕು, ನನ್ನ ಚಿತ್ರ ಚೆನ್ನಾಗಾಗಬೇಕು, ನನ್ನ ಚಿತ್ರ 100 ಡೇಸ್ ಹೋಗಬೇಕು, ಒಳ್ಳೆ ಕಲೆಕ್ಷನ್ ಆಗಬೇಕು, ಎಲ್ಲರೂ ಲಾಭ ಮಾಡಬೇಕು
ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ನಿರ್ಮಾಪಕರು ಚಿತ್ರ ಮಾಡ್ತಾರೆ. ಅದೇ ಆಸೆಯಲ್ಲಿ ನಾನು ಮಾಡಿದ್ದೀನಿ. ಸೊ ಎಷ್ಟೋ ಚಿತ್ರಗಳು ಒಳ್ಳೆಯದು ಕೆಟ್ಟದು ಎರಡೂ ಆಗಿದೆ. ಸೊ ನಾವು ಎರಡನ್ನೂ ನಾವು ಸ್ವೀಕರಿಸ್ತಾ ಚಿತ್ರರಂಗದಲ್ಲಿ ಚಿಕ್ಕ ಚಿಕ್ಕ ಹೆಜ್ಜೆ ಇಟ್ಕೊಂಡು ಬೆಳ್ಕೊಂಡ್ಬಂದಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರನೂ ಇದೆ. ಮಾಧ್ಯಮದ ಸಹಕಾರ ಇಲ್ಲದೆ ಏನೂ ಆಗಿಲ್ಲ. ಖಂಡಿತವಾಗಲೂ ಮಾಧ್ಯಮ ಒಂಥರ ಚಿತ್ರರಂಗಕ್ಕೂ ಪ್ರೇಕ್ಷಕರಿಗೂ ಒಂಥರ ಬ್ರಿಡ್ಜ್ ಇದ್ದಂಗೆ, ಸೇತುವೆ. ಸೊ ನೀವೆಲ್ರಿಗೂ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತೀನಿ. ಈ ಚಿತ್ರದ ನಿರ್ದೇಶಕರ ಬಗ್ಗೆ, ನಾಯಕ ನಟರ ಬಗ್ಗೆ ಆಗ್ಬೋದು, ನಾಯಕಿ ಬಗ್ಗೆ ಆಗ್ಬೋದು, ಶ್ರುತಿಯವರಾಗ್ಬೋದು, ಹಿರಿಯ ನಟರು ಸುಮಾರು ಜನ ಇದ್ದಾರೆ ಈ ಚಿತ್ರದಲ್ಲಿ. ಅವಿನಾಶ್ ಅವರು, ಕುಮಾರ್ ಗೋವಿಂದ್ ಅವರು, ಪದ್ಮಾವಸಂತಿ ಅವರು, ಬಿರಾದರ್ ಅವರು, ಚೇತನ್, ಮತ್ತು ಒಳ್ಳೆ ಹುಡುಗ ರೋಹಿತ್. ಸೊ ಈ ಥರ ಸುಮಾರು ತುಂಬ ಜನ, ನಮ್ಮ ಜಗಪತಿ ಬಾಬು ಇದ್ದಾರೆ. ಸೊ ಸುಮಾರು ಜನ, ದೊಡ್ಡಣ್ಣ, ಈ ಥರ ಸುಮಾರು, ಶ್ರೀನಿವಾಸ ಮೂರ್ತಿ ಅವರು, ಹಲವಾರು ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಸೊ ಈ ಚಿತ್ರದ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಅನ್ನೋದು ಎಲ್ರಿಗೂ ಇದ್ದೇ ಇರುತ್ತೆ. ದರ್ಶನ್ ಅವರು ಯಾವ ರೀತಿ ಕಥೆನ ಆರಿಸ್ಕೊಂಡಿದ್ದಾರೆ ಈ ಚಿತ್ರದಲ್ಲಿ, ಒಂಥರ ಏನೋ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇದ್ದಾರೆ ಅನ್ನೋ ಒಂದು ಸುಮಾರು ಜನ, ಅಂದರೆ ಮಾಧ್ಯಮದಿಂದ ಆಗ್ಬೋದು ಅಥವಾ ಪ್ರೇಕ್ಷಕರಿಂದ ಆಗ್ಬೋದು, ಮುಖ್ಯವಾಗಿ ಅಫ್ಕೋರ್ಸ್ ಅದು ಒಂಥರ ಬ್ಯಾಂಕ್ ಅಕೌಂಟಲ್ಲಿ ದರ್ಶನ್ ಅವರಿಗೆ ಇರೋ ಅಂಥ ಒಂದು ದೊಡ್ಡ ಸೆಲೆಬ್ರಿಟಿ ಫಂಡ್ ಅಂತ ಹೇಳ್ತೀವೋ, ಡೆಪಾಸಿಟ್ ಅಂತೀವೋ, ಅವರಾಗ್ಬೋದು. ಎಲ್ಲರೂ ಖುಷಿಯಾಗಿ ದರ್ಶನ ಹಣ ಯಾವಾಗ ರಿಲೀಸು ಅಂತ ಪಾಪ ಅವರು ಒಂಥರ ಹಬ್ಬ ಅದು. ಸೊ ಆ ಖುಷಿಯಲ್ಲಿ ಎಲ್ಲರೂ ತುಂಬಿ ತುಳುಕ್ತಾ ಇದ್ದಾರೆ. ಅದೇ ಒಂದು ಸಂತೋಷ ನನಗೂ. ಸೊ ಈ ಒಂದು ಸಂದರ್ಭದಲ್ಲಿ ಅದೇ ಥರ ಈಗ ನೀವು ಹಾಡುಗಳನ್ನ ನೋಡಿದ್ದೀರಾ. ಹರಿಕೃಷ್ಣ ತುಂಬ ಒಳ್ಳೊಳ್ಳೆ ಹಾಡುಗಳನ್ನ ಈ ಚಿತ್ರಕ್ಕೆ ಮಾಡಿಕೊಟ್ಟಿದ್ದಾರೆ. ಅಫ್ಕೋರ್ಸ್ ದರ್ಶನ್ ಚಿತ್ರಕ್ಕೆ ಆಗಲಿ ಅಥವಾ ಬೇರೆ ಎಲ್ಲ ಚಿತ್ರಗಳಲ್ಲೂ ಹರಿಕೃಷ್ಣ ದಿ ಬೆಸ್ಟ್ ಸಾಂಗ್ಸ್ಗಳನ್ನ ಕೊಟ್ಟಿದ್ದಾರೆ. ಅದೇ ಥರ ಈ ಚಿತ್ರಕ್ಕೂ ಬೇಕಾದಂಥ ಒಳ್ಳೆ ಹಾಡುಗಳನ್ನ ಕೊಟ್ಟಿದ್ದಾರೆ. ನೀವು ನೋಡಿದ್ದೀರಾ, ನಿಮಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಸೊ ಈ ರೀತಿ ಪ್ರಕಾಶ್ ಎಡಿಟರ್ ಆಗ್ಬೋದು, ಆಮೇಲೆ ಸುಧಾಕರ್ ಆಗ್ಬೋದು, ಎಲ್ಲರೂ ಬ್ಯುಸಿ ಇದ್ದಾರೆ. ಅವ್ರು ಇವತ್ತು ಬರೋಕ್ಕಾಗ್ತಲ್ಲ. ಸುಧಾಕರ್ ಆಗಲಿ, ಎಡಿಟರ್ ಆಗಲಿ, ಕಾಪಿ ರೆಡಿ ಮಾಡಿಕೊಂಡು ಕೂತಿದ್ದಾರೆ ಹೈದ್ರಾಬಾದಲ್ಲಿ. ಸೊ ಈ ಥರ ಎಲ್ಲರೂ ಕಷ್ಟಪಟ್ಟು, ಆರ್ಟ್ ಡೈರೆಕ್ಟರ್ ಗುಣ, ನಮ್ಮ ಮ್ಯಾನೇಜರ್ ನರಸಿಂಹ ಆಗ್ಬೋದು, ಎಲ್ಲರೂ ಕಷ್ಟಪಟ್ಟು ಇದೊಂಥರ ಈ ಚಿತ್ರನ ನಾನು ಎಲ್ಲೋ ಒಂಥರ ಒಂದು 3-4 ವರ್ಷ ಗ್ಯಾಪ್ ಆದಮೇಲೆ ಈ ಚಿತ್ರ ಎಲ್ಲೋ ತುಂಬನೇ ಒಂದು ಹೊಸ ಅನುಭವ ಅಂತ ಅನಿಸ್ಬಿಡ್ತು ನನಗೆ. ಸೊ ಈ ಒಂದು ಅನುಭವನ ನನಗೂ ಒಂಥರ ಪಾಠನೂ ಆಯಿತು. ಎರಡನೇದು ಒಂಥರ ಎಂಜಾಯ್ ಮಾಡಿದೆ ನಾನು ಅದನ್ನು. ಸೊ ಈ ಹಂತದಲ್ಲಿ ನಾವು ಇದ್ದೀವಿ. ಈ ಹಂತಕ್ಕೆ ಬರೋದಕ್ಕೆ ನಮ್ಮ ನಾಯಕ ನಟರಾಗ್ಬೋದು, ನಿರ್ದೇಶಕರಾಗ್ಬೋದು, ಇಡೀ ಟೀಮ್ಗೆ ನಾನು ತುಂಬ ಹೃದಯದ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ಈ ಚಿತ್ರದ ಬಗ್ಗೆ ಇನ್ನೇನಾದರೂ ಮಾತಾಡಬೇಕು ಅಂದರೆ ನಮ್ಮ ನಿರ್ದೇಶಕರಿದ್ದಾರೆ, ತರುಣ್, ನೀವು ಮಾತಾಡಬೇಕು. ಕಾಟೇರ ಇದೇ ವರ್ಷ ಡಿಸೆಂಬರ್ 29ಕ್ಕೆ ರಿಲೀಸ್ ಆಗ್ತಾ ಇದೆ. ನವೆಂಬರ್ 29ಕ್ಕೆ ಅನೌನ್ಸ್ ಮಾಡಿದ್ವಿ ನಾವು ಈ ಡೇಟ್ನ. ಸೊ ಎಲ್ಲರೂ ಏನಿದು 1 ತಿಂಗಳು ಅಷ್ಟಿದೆ, ಸಾಕಾಗತ್ತಾ, ನೀವು ಪಿಕ್ಚರ್ ರೆಡಿ ಇದೆಯಾ, ಮತ್ತೊಂದು ಈ ಥರದೇ ಒಂದು ಎಲ್ಲ ಇತ್ತು, ನಿಮಗೆ ಚಾಲೆಂಜಿಂಗ್ ಅನ್ಸಲ್ವಾ ಇದು ಅಂತಂದ್ಬಿಟ್ಟು ಅಂತ ನಾನು ಫಸ್ಟ್ ಅನ್ಕೊಂಡಿದ್ದೇನೆ. ಚಾಲೆಂಜಿಂಗ್ ಸ್ಟಾರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ನಾನು, ಈ ಚಾಲೆಂಜಸ್ ಎಲ್ಲ ಯಾವುದು ನನಗೆ ಅಂತಾನೆ ನಾನು ಫಸ್ಟ್ ನನ್ನ ತಲೆಗೆ ಬಂದಿದೆ. ನನಗೆ ಈ ಸ್ಕ್ರಿಪ್ಟು ನಾನು ಪ್ರತಿಯೊಂದು ಸತಿನೂ ದರ್ಶನ್ ಸರ್ ಪಿಕ್ಚರ್ ಮಾಡ್ಬೇಕಾದ್ರೆ ನನಗೊಂದು ಚಾಲೆಂಜ್ ಇರುತ್ತೆ. ಯಾಕಂದರೆ ಅವರು ಇಲ್ಲಿವರೆಗೂ ಮಾಡದೇ ಇರೋ ಪಾತ್ರಗಳಿಲ್ಲ, ಅವ್ರು ಎಮೋಟ್ ಮಾಡಿದ್ರೆ ಎಮೋಷನ್ಸ್ ಇಲ್ಲ. ಆ್ಯಂಡ್ ನಾನು ಯಾವಾಗ ಹೇಳ್ತಿರ್ತೀನಿ, ಅವರೊಂದು ಒಂದು ವಿಶಾಲ ಸಮುದ್ರ ಇದ್ದಂಗೆ. ನಾವು ನಮ್ಮ ಬುಕ್ಸಲ್ಲಿ ಎಷ್ಟು ಇಟ್ಕೊಳಕ್ಕಾಗತ್ತೇನೋ ನಮ್ಮ ಕೆಪಾಸಿಟಿ. ಸೊ ನಾವು ಬರ್ಕೋಬೇಕಾದ್ರೆ ನಮ್ದು ಏನು ಕೆಪಾಸಿಟಿ ಇರುತ್ತೆ ಅಷ್ಟೇ ಇರೋದು ಅಂತ. ಸೊ ಪ್ರತಿ ಸತಿ ನಾನು ಏನಾದ್ರು ಬರೀಬೇಕು ಅಂದ್ರೆ ಅಷ್ಟು ಒಂದು ಜವಾಬ್ದಾರಿ ಇರುತ್ತೆ, ಅಷ್ಟು ಚಾಲೆಂಜಸ್ ನನಗೆ ಯಾವಾಗಲೂ ಇರುತ್ತೆ. ಆ್ಯಂಡ್ ಯಾವಾಗ ಈ ಸ್ಕ್ರಿಪ್ಟ್ ನಾವು ಬರ್ಕೊಂಡ್ವಿ, ನಾನು ಜಡೇಶ್ ಬರೆದ್ಮೇಲೆ ಸಾರ್ ಹೇಳೋಕ್ಕಿಂತ ಮುಂಚೆನೇ ನಮ್ಗೊಂದು 10 ಸತಿ ಯೋಚನೆ, ಇದೇನು ಈ ಥರದೊಂದು ತೀರಾ ಔಟ್ ಆಫ್ ದಿ ಬಾಕ್ಸ್ ಏನೋ ಹೇಳ್ತಾ ಇದ್ದೀವಿ ಸಾರ್ಗೆ, ಹೆಂಗೆ ಜಡೇಶ್ ಇದು
ಏನ್ ಅನ್ಕೊಂಡ್ಬಿಡ್ತಾರೆ, ಇವನೇನು ಹಿಂಗೆ ಯೋಚನೆ ಮಾಡ್ತೀಯ ನನಗೆ ಅಂತ ಅವ್ರೇನೋ ಹಂಗೆ ಅನ್ಕೊಂಡ್ಬಿಡ್ತಾರೆ. ಎಷ್ಟೊಂದು ನಮ್ಮ ತಲೆಯಲ್ಲಿ ವಿಯರ್ಡ್ ಐಡಿಯಾಸ್ ಬರ್ತಾ ಇತ್ತು. ಬಟ್ ಏನೋ ಒಂದು ಧೈರ್ಯ ನನಗೆ, ಸರಿ ಆಯ್ತು ಹೋಗಿ ಕತೆ ಹೇಳೋಣ. ಯಾಕಂದ್ರೆ ಈ ಸ್ಕ್ರಿಪ್ಟು ಹೆಂಗಿದೆ ಅಂತಂದ್ರೆ, ಒಬ್ಬ ಕಮರ್ಷಿಯಲ್ ಹೀರೋಗೆ ಏನ್ ಬೇಕು ಆ ಎಲಿಮೆಂಟ್ಸ್ ಇಟ್ಕೊಂಡು ಅಗೇನ್ ಒಂದು ಕಾಂಟೆಂಟ್ ಸಿನಿಮಾಗೆ ಏನ್ ಬೇಕು ಅದನ್ನು ಇಟ್ಕೊಂಡು ಬ್ಲೆಂಡ್ ಮಾಡ್ಕೊಂಡು ಈ ಹಗ್ಗದ ಮೇಲೆ ನಡೆಯೋದು ಅಂತ ಹೇಳ್ತಾರಲ್ಲ, ಆ ತರದೊಂದು ಜರ್ನಿ ಇದು. ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಕತೆ ಹೇಳಿ ಈ ಸಿನಿಮಾ ಜರ್ನಿ ಶುರು ಮಾಡಿದ್ದು. ಹಗ್ಗದ ಮೇಲೆ ನಡೆಯಕ್ಕೆ ಶುರು ಆಗಿದ್ದು. ಫಸ್ಟ್ ಹೆಜ್ಜೆ ಇಡ್ಬೇಕಾದ್ರೆ ಭಯ ಆಯ್ತು, ಸೆಕೆಂಡ್ ಹೆಜ್ಜೆ, ಮೂರನೇ ಹೆಜ್ಜೆ ಹಿಂಗೆ ಹೋಗ್ತಾ ಇದ್ದೀನಿ, ಆರಾಮ ನಡೀತಾ ಇದ್ದಿಲ್ಲ, ನಾನು ಏನು ಇಷ್ಟು ಈಸಿ ಆಗಿದೆಯಲ್ಲ ಅಂತ ಅನ್ಸೋಕ್ ಶುರು ಆಗಿದ್ದು. ಒಂದು ಅರ್ಧ ದಾರಿಗೆ ಹೋದ್ಮೇಲೆ ನನ್ಗೆ ಗೊತ್ತಾಗಿದ್ದು ಯಾಕೆ ನಾನು ಏನು ಅಷ್ಟು ಈಸಿ ಆಗಿದೆಯಲ್ಲ ಅಂತಂದ್ರೆ, ನನಗೆ ಒಂದ್ ಕಡೆ ದರ್ಶನ್ ಸರ್ ಕೈ ಹಿಡ್ಕೊಂಡಿದ್ದಾರೆ, ಇನ್ನೊಂದ್ ಕಡೆ ರಾಕ್ಲೈನ್ ಸರ್ ಕೈ ಹಿಡ್ಕೊಂಡಿದ್ದಾರೆ. ಸೊ ಅಷ್ಟು ಈಸಿಯಾಗಿ ನನ್ನನ್ನ ಈ ರೂಟಲ್ಲಿ ಕರ್ಕೊಂಡ್ಬಂದ್ರು. ಅಂಡ್ ಹಗ್ಗದಿಂದ ಎಲ್ಲೋ ಬೀಳಬಾರ್ದು ಅನ್ನೋದಕ್ಕೆ ಕೆಳಗಡೆ ಒಂದು ಕುಶನ್ ತರ ನನ್ನ ಇಡೀ ತಂಡ ಒಂದು ಸೇಫ್ಟಿಲಿತ್ತು. ಸೊ ಹಿಂಗಾಗಿ ಈ ಜರ್ನಿ ಇಷ್ಟು ಈಸಿಯಾಗಿ ನಮಗೆ ಮುಗಿಸ್ಕೊಂಡ್ ಬಂದ್ವಿ ನಾವು. ಇಲ್ಲಾಂದ್ರೆ ಇಟ್ಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಬ್ಜೆಕ್ಟ್ ಟು ಎಕ್ಸಿಕ್ಯೂಟ್. ಹಂಗಿತ್ತು, ವೆರಿ ಸೆನ್ಸಿಟಿವ್ ಸ್ಕ್ರಿಪ್ಟ್ ಟು ಎಕ್ಸಿಕ್ಯೂಟ್. ನೀವು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸಿನಿಮಾನೂ ಅಲ್ಲ, ನೀವು ನಾವು ನಾಡಿದ್ದು ಟ್ರೈಲರ್ ಲಾಂಚ್ ಮಾಡ್ತಾ ಇದೀವಿ, 14ನೇ ತಾರೀಕು ಟ್ರೈಲರ್ ಲಾಂಚ್ ಮಾಡ್ತಿದೀವಿ. ಆ ಟ್ರೈಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಈ ಸಿನಿಮಾ ಏನು ಅನ್ನೋದು. ಆ ಟ್ರೈಲರ್ ಪೂರ್ತಿ ನೋಡಿ ನಿಮಗೆ ನಾವು ಇವತ್ತಿನವ್ರಿಗೆ ಹೇಳ್ದಿರೋ ಒಂದು ಸರ್ಪ್ರೈಸ್ ಆ ಟ್ರೈಲರ್ ನಲ್ಲಿ ಇದೆ. ಸೊ ಆ ಫುಲ್ ಟ್ರೈಲರ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗ್ತದೆ ಏನ್ ಸರ್ಪ್ರೈಸು, ಈ ಸಿನಿಮಾ ಏನ್ ಹೇಳಿದೀವಿ ನಾವು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಸೊ 16th ಟ್ರೈಲರ್ ಲಾಂಚ್ ಆಗುತ್ತೆ. ಅಂಡ್ ನನ್ನ ಮೇನ್ ಇಬ್ಬರು ಸ್ಟ್ರೆಂತ್ ಈ ಸಿನಿಮಾದ, ಸುಧಾಕರ್ ಆಗಿರ್ಬೋದು, ಹರಿ ಸರ್ ಆಗಿರ್ಬೋದು, ಅವರಿಬ್ರು ಇವತ್ತು ಇಲ್ಲಿ ಬರೋಕ್ಕಾಗಲಿಲ್ಲ. ಬಿಕಾಸ್ ಅಗೇನ್ ಕಾಪಿ ಫೈನಲ್ ಆಗಿದೆ, ಅದು ಫೈನಲ್ ಕರೆಕ್ಷನ್ಸು ಇದೆಲ್ಲ ಮಾಡಿ ನಾವು ರೆಡಿ ಮಾಡೋದಕ್ಕೋಸ್ಕರ ಎಲ್ಲ ಹೈದರಾಬಾದಲ್ಲಿ ವರ್ಕ್ ನಡೀತಾ ಇತ್ತು. ಸೊ ಅವರಿಬ್ರು ಅಲ್ಲಿದ್ದಾರೆ. ಅವರಿಬ್ಬರು ಅಲ್ಲಿಂದ ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂತಂದ್ರೆ ಇವತ್ತು ಈ ಸಿನಿಮಾಗೆ 2 ಸಾಂಗ್ ರಿಲೀಸ್ ಆಗಿದೆ. ಸೊ ಅದೊಂದು ಇನ್ವಿಟೇಷನ್ ತರ ಇದೆ. ಅಷ್ಟು ದುಡ್ಡು ಸಕ್ಸಸ್ ಆಗಿ ಅಷ್ಟು ಜನ ಇಷ್ಟಪಡ್ತೀರಾ, ನನಗೆ ಎಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಮೆಸೇಜಸ್ ಬರ್ತಾ ಇರೋದಾಗಿರ್ಬೋದು, ಇಷ್ಟು ಬ್ಯೂಟಿಫುಲ್ ಲಿರಿಕ್ಸು, ನಾವು ಮತ್ತೆ ಈ ತರದ ಒಂದು ಪ್ಯೂರ್ ಕನ್ನಡದಲ್ಲಿ ಒಂದು ಲಿರಿಕ್ಸ್ಗಳಾಗಿರ್ಬೋದು, ಎಮೋಷನ್ಸ್ ಈ ತರ ಕೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ಅಂತ. ಸೊ ಅದಷ್ಟು ಕ್ರೆಡಿಟ್ ಹರಿ ಸರ್ಗೆ ಹೋಗುತ್ತೆ, ಚೇತನ್ ಕುಮಾರ್ ಲಿರಿಕ್ಸ್ ಬರೋ ಚೇತನ್ ಕುಮಾರ್ ಆಗಿರಲಿ, ನಾಗೇಂದ್ರ ಪ್ರಸಾದ್ ಸರ್ಗೆ ಆಗಿರಲಿ, ಸಿಂಗರ್ಸ್ಗೆ ಅವ್ರಿಗೆ ಹೋಗುತ್ತೆ. ಅಂಡ್ ಅಷ್ಟು ಬ್ಯೂಟಿಫುಲ್ ಆಗಿ ಶೂಟ್ ಮಾಡಿದ್ದು ಸುಧಾಕರ್ಗೆ ಆ ಕ್ರೆಡಿಟ್ಸ್ ಎಲ್ಲ ಹೋಗುತ್ತೆ. ಸೊ ಇವತ್ತು ಈ ಸಿನಿಮಾ ಟೇಕ್ ಆಫ್ ಆಗಿದ್ದು ನಾವು ಎರಡು ಲಿರಿಕಲ್ ವಿಡಿಯೋ ಇಂದ ಆಗಿರ್ಬೋದು. ಬಟ್ ಅಗೇನ್ ಟ್ರೈಲರ್ ಇನ್ನೂ ಒಂದು ಕಂಟೆಂಟ್ಸ್ಗಳು ಬರುತ್ತೆ. ಟೋಟಲ್ 29 ತನಕ ಫುಲ್ ಪ್ಯಾಕ್ ಕಾಂಟೆಂಟ್ಸ್ನೇ ಕೊಡ್ತಾ ಬರ್ತೀವಿ. ಅಂಡ್ ಒಂದಂತೂ ನಾನು ಧೈರ್ಯವಾಗಿ ಹೇಳ್ಬೋದು, ಈ ಸಿನಿಮಾ ಒಂದು ಪ್ರೌಡ್ ಫೀಲಿಂಗ್ ಅಂತೂ ಕೊಟ್ಟೆ ಕೊಡುತ್ತೆ. ಯಾರೇ ಸಿನಿಮಾ ನೋಡ್ಕೊಂಡು ಆಚೆ ಬರ್ಬೇಕಾದ್ರೆ ಕನ್ನಡದಲ್ಲಿ ಈ ತರದೊಂದು ಸಿನಿಮಾ, ಈ ತರದೊಂದು ಪ್ರಯತ್ನ, ಈ ತರದ ಒಬ್ಬ ಸ್ಟಾರ್ ಪ್ರಯತ್ನ ಪಟ್ಟಿದ್ದಾರೆ ಇದನ್ನ ಅನ್ನೋದೇ ಒಂದು ಈ ಸಿನಿಮಾದ ಹೈಲೈಟ್ ಆಗುತ್ತೆ. ಯಾಕಂತಂದ್ರೆ ಶ್ರುತಿ ಮೇಡಮ್ ಅವಲ್ಲೇ ಹೇಳಿದ್ರು, ಸಾರ್ ದರ್ಶನ್ ಸರ್ ಫೈಟ್ಸ್ ಇನ್ನೊಂದು. ನಾನು ಯಾಕಂದ್ರೆ ನಾನು ಹೇಳ್ತಾ ಇರ್ತೀನಿ ದರ್ಶನ್ ಸರ್ ಯಾವಾಗಲೂ, ಬಸ್ ನೀವು 55 ಸಿನಿಮಾ ಅಂತ ಲೆಕ್ಕ ಹಾಕಿದ್ರೆ ಒಂದೊಂದು ಸಿನಿಮಾದಲ್ಲಿ 4 ಫೈಟ್ ಅಂತ ಹಾಕಿದ್ರು ನೀವು ಯಾವ್ದೋ ಫೈಟ್ ಮಾಸ್ಟರ್ಗಿಂತ ಜಾಸ್ತಿ ಫೈಟ್ಸ್ ನೀವೇ ಮಾಡಿರ್ತೀರ ಅಂತ ಹೇಳ್ಬಿಟ್ಟು ಅಂತ. ಯಾಕಂದ್ರೆ ಒಂದು ಫೈಟ್ ನಡೀತಾ ಇರ್ಬೇಕಾದ್ರೆ ಅಷ್ಟೇ. ನಾನೆಲ್ಲೋ ಕೇಳಿದ್ದೆ, ತಮಿಳ್ ವಿಜಯ್ ಸರ್ ಡ್ಯಾನ್ಸ್ ನಡಿಬೇಕಾದ್ರೆ ಅವರು ರಿಹರ್ಸಲ್ಲೇ ಮಾಡಲ್ವಂತೆ. ಈಗ ನೋಡ್ತಾ ಕೂತಿರ್ತಾರೆ, ಸರಿ ಓಕೆ ಟೇಕ್ ಮಾಡೋಣ ಅಂತ ಅಂದ್ಬಿಟ್ಟು ಹಂಗೆ ಸರ್ ಮಾನಿಟ್ರು ಹಂಗೇನಿಲ್ಲ ಬಟ್ ಟೇಕ್ ಮಾಡ್ಬಿಡ್ತಾರೆ ಅಂತ ಕೇಳಿದ್ದೆ. ಸೇಮ್ ನಾನು ದರ್ಶನ್ ಸರ್ ಅಲ್ಲಿ ನೋಡಿರೋದು ಫೈಟ್ ನಡಿಬೇಕಾರೆ ಹಿಂಗೆ ಕೂತಿರ್ತಾರೆ, ಅಲ್ಲೊಂದಷ್ಟು ಕ್ರೈನು ಗೀನು ಡಿಸ್ಟರ್ಬೆನ್ಸ್ ಏನಾರು ಇರಲಿ, ಯಾರೋ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಯಾರೋ ಬಂದು ಅಥವಾ ಫೈಟರ್ ಕಡೆ ಯಾರೋ ಬಂದು ಸರ್ ರೆಡಿ ಸರ್ ಅಂತಂದ್ರೆ ಟೇಕ್ ಮಾಡೋಣ ಅಂತ ನಾನು ಬಸ್ ಒಂದು ನೋಡ್ ನಿನ್ ಬಾ ಮಗನೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ರೆ ಅವರೇ ಒಂದು 90% ಒಂದು ಮಾಡಿರ್ತಾರೆ, ಇವ್ರು ಪಕ್ಕ 100% ಮಾಡ್ಬಿಟ್ಟು ಅದು ಬರ್ತಾರೆ. ಅಷ್ಟು ಪರ್ಫೆಕ್ಟ್ ಸ್ಟಂಟ್ಸ್ ಮಾಡ್ಬೇಕಾರೆ ಈ ಸಿನಿಮಾಗೆ ರಾಮ್ ಲಕ್ಷ್ಮಣ್ ಅವರು ಅದ್ಭುತವಾದ ಸೀಕ್ವೆನ್ಸಸ್ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಅಂಡ್ ವಿನೋದ್ ಅವರು ಮಾಡಿದ್ದಾರೆ. ಸೊ ಒಂದು ಪಾಯಿಂಟ್ ಆಫ್ ಟೈಮ್ ಹೆಂಗಾಗೋಯ್ತು ಅಂತಂದ್ರೆ, ರಾಮ್ ಲಕ್ಷ್ಮಣ್ ಮಾಸ್ಟರ್ ಅವ್ರು ಅಷ್ಟೇನೋ ಹಿಂಗ್ ಸರಿ ಮಾಡ್ತಾ ಇರಲ್ಲ, ನಾನು ಇನ್ನ ಸರ್ ಸರಿ ಆಗ್ತಿಲ್ಲ, ಇಲ್ಲ ದರ್ಶನ್ ಸರ್ ಚೇಸಿರುವ ದರ್ಶನ್ ಸರ್ ಮಾಡ್ಬಿಡ್ತಾರೆ ಅಂತಾನೆ ಅವರು ಆ ರೇಂಜಿಗೆ. ಅಂದ್ರೆ ಅವ್ರಷ್ಟು ಅಲ್ಲಿ ತೆಲುಗು, ತಮಿಳ್, ಹಿಂದಿಲೆಲ್ಲ ಮಾಡಿದಂತ ದೊಡ್ಡ ಮಾಸ್ಟರ್ ಅವರು. ಸೊ ಹೆಂಗೆ ಅಂತಂದ್ರೆ ಅವರೇ ಒಂದು ಚಿಕ್ಕ ಡೌಟ್ ಅಲ್ಲಿ ಇದ್ರು ದರ್ಶನ್ ಸರ್ ಬಂದ್ರೆ ಮಾಡ್ಬಿಡ್ತಾರೆ ಬಿಡಿ ಅಂತಾನೆ ಕರ್ಕೊಂಡ್ಬಂದು ಸರ್ ಅಂತಾನೆ ಹಂಗ ಆಗಿರೋದು. ಸೊ ಈ ಸಿನಿಮಾದಲ್ಲಿ ಇರುವಂತ ಆಕ್ಷನ್ಸ್ ಆಗಿರ್ಬೋದು ಅಥವಾ ಎಲ್ಲಾನು ಅಷ್ಟು ಈಸಿ ಆಗಿದ್ರೆ, ಈ ಸಿನಿಮಾದ ಇನ್ನೊಂದು ಸ್ಟ್ರೆಂತ್ ಎಮೋಷನ್ಸ್. ಅಷ್ಟು ಅದ್ಭುತವಾಗಿ ದರ್ಶನ್ ಸರ್ ಜೊತೆ ಅಷ್ಟು ಜನ ಆಕ್ಟರ್ಸ್ ಇಲ್ಲಿರೋರು ಯಾರು ನೋಡಿಲ್ದಿರೋ ಸಕ್ಸಸ್ ಅಲ್ಲ, ನಾವುಗಳು ಹೊಸಬ್ರು, ನಮಗೆ ಸಕ್ಸಸ್ ಅಥವಾ ಇನ್ನೊಂದೇನೋ ಇದು ಹೊಸ ಪ್ರಪಂಚ. ಅದು ಅವಿ ಸರ್ ಆಗಿರ್ಬೋದು, ಕುಮಾರ್ ಗೋವಿಂದ್ ಸರ್ ಆಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ಇವರು ಪದ್ಮ ವಸಂತಿ ಮೇಡಮ್, ಬಿರಾದರ್ ಸರ್,
ಇವರೆಲ್ಲ ನೋಡಿಲ್ದೇ ಇರೋ ಸಕ್ಸಸ್ ಅಲ್ಲ, ಇನ್ಕ್ಲೂಡಿಂಗ್ ದರ್ಶನ್ ಸರ್, ರಾಕ್ಲೈನ್ ಸರ್. ಬಟ್ ಅವ್ರುಗಳೇ ಅದ್ರ ಬಗ್ಗೆ ಹೇಳ್ತಾರೆ, ಅವ್ರುಗಳೇ ಅದು ಖುಷಿ ಕೊಡ್ತಾ ಇದೆ ಅಂತಂದ್ರೆ ಇಟ್ ಈಸ್ ಓನ್ಲಿ ಬಿಕಾಸ್ ಆಫ್ ದ ಸ್ಕ್ರಿಪ್ಟ್. ಆ ಸ್ಕ್ರಿಪ್ಟ್ ಅಷ್ಟು ಚೆನ್ನಾಗಿ ಬಂದಿದ್ದಕ್ಕೇನೆ ಅವ್ರೆಲ್ಲರಿಗೂ ಅದು ಮಾತಾಡಿಸ್ತಾ ಇದೆ. ಸೊ ನಮ್ ಒಂದೇ ಒಂದು ಕಾನ್ಫಿಡೆನ್ಸ್ ಏನು, ಈ ಸಿನಿಮಾ 30 days ಒಳಗಡೆ ರಿಲೀಸ್ ಆಗ್ತಾ ಇದೆಯೋ, ಬೇರೆ ಫಿಲ್ಮ್ಸ್ ಬರ್ತಾ ಇದೆಯೋ ಬರ್ತಾ ಇಲ್ವೋ, ಅದು ಯಾವುದು ನನ್ನ ತಲೆಲಂತೂ ಇಲ್ಲ. ನಾನು ರಾಕ್ಲೈನ್ ಸರ್ ಕೇಳಿದಾಗ ಅವ್ರು ಹೇಳಿದೊಂದೇ, ಅಮ್ಮ ಈ ವರ್ಷ ಎಂಡಲ್ಲಿ ಕನ್ನಡದ ಒಂದು ಒಳ್ಳೆ ಸಿನಿಮಾ ದೊಡ್ಡ ಹಿಟ್ ಆಗತ್ತಮ್ಮ, ಅದಾಗಬೇಕು ನಮಗೆ, ನೀನು ತಲೆ ಕೆಡ್ಸ್ಕೊಬೇಡ ಅದನ್ನೆಲ್ಲ, ಈ ಸಿನಿಮಾ ನೀನು 29 ನಾವು ರಿಲೀಸ್ ಮಾಡೋಣ, ನಾನೆಲ್ಲ ಸಪೋರ್ಟ್ ನೀನು ನಿಂತ್ಕೋತೀನಿ ಅಂತಂದ್ರು. ಸೊ ಅದಕ್ಕಾಗಿ ಆ ಡೇಟಿಗೆ ಬರ್ತಿದ್ವಿ. ವರ್ಷದ ಎಂಡಿಗೆ ಒಂದು ಕನ್ನಡದಲ್ಲಿ ಒಂದು ಪ್ರೌಡ್ ಫೀಲಿಂಗ್ ಕೊಡಬೇಕು. ಮತ್ತೆ ಈ ವರ್ಷ ನಮ್ಗೆ ಅನ್ಕೊಂಡಾಗ ಆಗಿಲ್ಲ ಅಂತಂದ್ರು ಕನ್ನಡ ಇಂಡಸ್ಟ್ರಿ ಮತ್ತೆ ಟಾಕಿಗೆ ಬರಬೇಕು ಅನ್ನೋ ಥರದ್ದು ಒಂದು ಕಾಂಟೆಂಟ್ ಮಾಡಿದ್ದೀವಿ ಅನ್ನೋ ನಮಗೆ ನಂಬಿಕೆ ಇದೆ. ಸೊ ಆ ನಿಟ್ಟಿನಲ್ಲಿ ಡಿಸೆಂಬರ್ 29ಗೆ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಆ್ಯಂಡ್ ಟ್ರೈಲರ್ ರಿಲೀಸ್ ಆದ್ಮೇಲೆ ನಾನು ಸಿನಿಮಾ ಬಗ್ಗೆ ಇನ್ನೊಂದು ಚೂರು ನಾನು ಶೇರ್ ಮಾಡ್ಕೋಬಹುದು. ಆ್ಯಂಡ್ ಒನ್ಸ್ ಅಗೇನ್ ನಾನು ಈ ವೇದಿಕೆಯಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ನನ್ನ ಸ್ಟ್ರೆಂತ್ ಆಗಿರುವಂಥ ದರ್ಶನ್ ಸರ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ನಾನು ಯಾವಾಗಲೂ ಹೇಳ್ತೀನಿ. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ನಾನು ಹೇಳಬೇಕು, ಇದು ಫಸ್ಟ್ ಟೈಮ್ ನಾನು ನನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದೀನಿ. ನಿಮ್ಮೆಲ್ಲರ ಜೊತೆ ಈ ಸ್ಪೆಷಲ್ ಮೂಮೆಂಟ್ ಶೇರ್ ಮಾಡೋಕ್ಕೆ ನನಗೆ ಈ ಚಾನ್ಸ್ ಸಿಕ್ಕಿದೆ. ಐ ಆಮ್ ವೆರಿ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ದಕ್ಕೆ. ಆ್ಯಂಡ್ ನಾನು ಎಲ್ಲಿ ಸ್ಟಾರ್ಟ್ ಮಾಡಲಿ, ಇದು ನನ್ನ ಇಂಡಸ್ಟ್ರಿಯಲ್ಲಿ ಇದು ನನ್ನ ಸ್ಟಾರ್ಟ್ ಆಗಿರೋದು ನಾನು ಬಿಲೀವೇ ಮಾಡೋಕ್ಕಾಗ್ತಾ ಇಲ್ಲ. ಬಿಕಾಸ್ ಈಗ ಬಿಗ್ ಸ್ಕ್ರೀನಲ್ಲಿ ನೋಡಿ ಇಂಥ ಕಲಾವಿದರ ಜೊತೆ ನಾನು ಸ್ಟೇಜ್ ಅಷ್ಟೇ ಇಲ್ಲ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ. ಫಸ್ಟ್ಲಿ ತರುಣ್ ಸರ್, ರಾಕ್ಲೈನ್ ಸರ್, ದರ್ಶನ್ ಸರ್ ನನ್ನ ಕನಸನ್ನು ನನಸು ಮಾಡಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಆ್ಯಂಡ್ ಅದಷ್ಟೇ ಇಲ್ಲ, ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ, ಕನ್ಸರ್ನ್ ತೋರಿಸಿದ್ದಕ್ಕೆ, ನನಗೆ ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಷ್ಟು ಸ್ಪೆಷಲ್ ಮಾಡಿದ್ದಕ್ಕೆ ನಾನು ಯಾವತ್ತೂ ಮರೆಯೋಲ್ಲ. ನೀವೆಲ್ಲರೂ ನನಗೆ ತುಂಬ ಸ್ಪೆಷಲ್ ಆಗಿದ್ದೀರಾ. ನನಗೆ ಒಂದು ಫ್ಯಾಮಿಲಿ ಸಿಕ್ಕಿದೆ ಈ ಕಾಟರ ಟೀಮ್ ದ್ವಾರ. ರಾಕ್ಲೈನ್ ಸರ್, ನಿಮ್ಮ ಕೈಯಿಂದ ನಾನು ಲಾಂಚ್ ಆಗಿದ್ದೀನಿ, ನಿಮ್ಮ ಆಶೀರ್ವಾದ ಜೊತೆ ನಾನು ಫಸ್ಟ್ ಸ್ಟೆಪ್ ತಗೊಳ್ತಾ ಇದ್ದೀನಿ ಅಂತ ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ತುಂಬ ಗೌರವ ಇದೆ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ, ನಿಮಗೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅವ್ರ ಕೈಯಲ್ಲಿ ನಾನು ಲಾಂಚ್ ಆಗ್ತಾ ಇದ್ದೀನಿ ಅಂತ. ತರುಣ್ ಸರ್, ಫಸ್ಟ್ ಆಫ್ ಆಲ್ ಅವ್ರು ನನಗೆ ತುಂಬ ಚಾಲೆಂಜಿಂಗ್ ಪಾತ್ರ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. ಬಟ್ ಆ ಚಾಲೆಂಜಲ್ಲಿ ಕೂಡ ಅವರು ನನ್ನ ಕೈ ಇಟ್ಕೊಂಡು ಗೈಡ್ ಮಾಡಿದ್ದಾರೆ. ಒಂದು ದಿನಾನೂ ನನಗೆ ನನ್ನ ಕನ್ಫ್ಯೂಷನಲ್ಲಿ, ನನ್ನ ಡೌಟಲ್ಲಿ ನಾನು ಲಾಸ್ಟ್ ಆಗೋ ಅಂತ ಮಾಡಿಲ್ಲ. ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಪ್ರೊಫೆಷ್ನಲ್ ಆಗಿ ಟ್ರೀಟ್ ಮಾಡಿದ್ದಾರೆ. ಬಟ್ ಪ್ಯಾಕಪ್ ಆದ ತಕ್ಷಣ ಒಂದು ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ ತರುಣ್ ಸರಲ್ಲಿ. ಸೊ ಐ ಆಮ್ ಆ್ಯಸ್ ಅ ಲೈಫ್ ಲಾಂಗ್ ಟೀಚರ್, ಲೈಫ್ ಲಾಂಗ್ ಫ್ರೆಂಡ್ ಸಿಕ್ಕಿದ್ದಾರೆ ಈ ಶೂಟಿಂಗ್ ಮುಗ್ದಾದ್ಮೇಲೆ. ದರ್ಶನ್ ಸರ್ ಬಗ್ಗೆ ನಾನು ಸ್ಟಾರ್ಟ್ ಮಾಡಿದೆ ಎಂಡ್ ಆಗಲ್ಲ. ಎಲ್ಲಿ ಸ್ಟಾರ್ಟ್ ಮಾಡಿ, ಇವತ್ತು ಚಾಕ್ಲೇಟ್ ಸಿಗ್ತಾಯಿಲ್ಲ, ಓಕೆ ಮತ್ತೆ ಬೇಡನಾ? ದರ್ಶನ್ ಸರ್ ನನಗೆ ಅವರಂಥ ಒಂದು ವ್ಯಕ್ತಿ, ನನ್ನ ಫಸ್ಟ್ ಹೀರೋ ಆಗಿ, ನನ್ನ ಫಸ್ಟ್ ಕೋ-ಸ್ಟಾರ್ ಆಗಿ ಅವ್ರ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ. ರಿಯಲಿ ನನ್ನ ಅದೃಷ್ಟ. ಬಿಕಾಸ್ ಅವ್ರದ್ದು ಆ ಸ್ಟಾರ್ಡಮ್ಮು, ಅವ್ರದ್ದು ಆ ಪರ್ಸ್ನಾಲಿಟಿ, ಆ ಇಂಟಿಮಿಡೇಷನು, ಅವ್ರದ್ದು ಆ ಆರಾ, ಅವರೆಲ್ಲ ಆಚೆ ಬಿಟ್ಟು ಸೆಟ್ ಎಂಟರ್ ಆದ ತಕ್ಷಣ ಒಂದು ಫ್ರೆಂಡ್ ಆಗಿ, ಒಂದು ಅಂದರೆ ಸಿನಿಮಾ ಲವರ್ ಆಗಿ ಅವ್ರು ಎಂಟರ್ ಮಾಡ್ತಾರೆ. ಹಿ ಸೋ ಗ್ರೌಂಡೆಡ್, ಸೋ ಡೌನ್ ಟು ಅರ್ತ್. ಆ್ಯಂಡ್ ನನಗೆ ಅಷ್ಟೊಂದು ಸ್ಕ್ರೀನ್ ಸ್ಪೇಸಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ, ಎಂಕರೇಜ್ ಮಾಡಿದ್ದಾರೆ, ಅಡ್ವೈಸ್ ಕೊಟ್ಟಿದ್ದಾರೆ. ಒಳ್ಳೇದಾಗಲಿ ನೀನು ಚೆನ್ನಾಗಿ ಮಾಡಬೇಕು ಅಂತ ತುಂಬ ಅಡ್ವೈಸ್ ಕೊಟ್ಟಿದ್ದಾರೆ. ಟೆಕ್ನಿಕಲ್ ಥಿಂಗ್ಸಲ್ಲಿರಲಿ, ಬಟ್ ಅದ್ರ ಜೊತೆ ಕಾನ್ಫಿಡೆನ್ಸ್ ತುಂಬ ಕೊಟ್ಟಿದ್ದಾರೆ, ಧೈರ್ಯ ಕೊಟ್ಟಿದ್ದಾರೆ. ಅದೆಲ್ಲರ ಜೊತೆ ನನಗೆ ಊಟ ತುಂಬ ಅಂದರೆ ನನ್ನ ಈ ಮೂವಿಯಲ್ಲಿ ವೇಟ್ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ ಸರ್. ಈ ಸಾಂಗಿಗೆ ನಾನು ಫಿಗರ್ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು. ಬಟ್ ಐ ನೆವರ್ ಫರ್ಗೆಟ್ ಐಟಮ್ಸು, ಡಿಫ್ರೆಂಟ್ ವೆರೈಟೀಸ್ ಇರಲಿ, ಅವರು ತಿನ್ನಿಸೋ ಪ್ರೀತಿ, ಅದೇ ನನಗೆ ಒಂದು ಇಂಪ್ರೆಷನ್ ಮಾಡಿದೆ ಮೋರ್ ದೆನ್ ದ ಫುಡ್. ಅವ್ರಿಗೆ ಅಷ್ಟೊಂದು ಪ್ರೀತಿ ಇದೆ, ಎಲ್ಲರಿಗೂ ಕನ್ಸರ್ನ್ ತೋರಿಸ್ತಾರೆ. ಕಾಸ್ಟ್ ಅಷ್ಟೇ ಇಲ್ಲ, ಕ್ರೂ ಅಷ್ಟೇ ಇಲ್ಲ, ನಮ್ಮ ಜೂನಿಯರ್ ಆರ್ಟಿಸ್ಟ್ ಇರಲಿ, ಸೆಟ್ಟಲ್ಲಿರೋ ಪ್ರಾಣಿಗಳಿರಲಿ, ಎಲ್ಲರಿಗೂ ಎಲ್ಲ ಒಂದು ವಸ್ತುಕ್ಕೂ ಅವರು ಅಷ್ಟೊಂದು ಪ್ರೀತಿ, ಅಷ್ಟೊಂದು ಕನ್ಸರ್ನ್ ತೋರಿಸಿದ್ದಾರೆ. ಬಿಕಾಸ್ ಹಿ ಲವ್ಸ್ ಹಿಸ್ ವರ್ಕ್ ಸೋ ಮಚ್. ಆ್ಯಂಡ್ ಈ ಒಂದು
ಸ್ಟೇಜಲ್ಲಿ ಕೂತ್ಕೊಂಡಿರೋ ಕಲಾವಿದರ ಬಗ್ಗೆ ನಾನು ಏನು ಮಾತಾಡಲಿ, ನಾನು ಯಾರೂ ಇಲ್ಲ ಅವ್ರ ಮುಂದೆ. ಇವರೆಲ್ಲರ ಜೊತೆ ತುಂಬ ಎಂಜಾಯ್ ಮಾಡಿದ್ದೀನಿ. ಬಿಕಾಸ್ ಸ್ಕ್ರೀನ್ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಅವ್ರು ಸೀರಿಯಸ್ ಆಗಿರ್ತಾರೆ, ಬಟ್ ಕ್ಯಾಮ್ರಾ ಹಿಂದೆ ಆ ಸೀರಿಯಸ್ನೆಸ್ ಇಲ್ಲ. ಜೋಕ್ಸ್ ಮಾಡ್ತಾ, ಸ್ಟೋರೀಸ್ ಶೇರ್ ಮಾಡ್ತಾ ತುಂಬ ಕಲ್ತಿದ್ದೀನಿ ಅವರಿಂದ. ಅವ್ರದ್ದು ವರ್ಕಿಂಗ್ ಸ್ಟೈಲ್ ನೋಡಿ, ಅವ್ರ ಪರ್ಫಾರ್ಮೆನ್ಸಸ್ ನೋಡಿ ನನಗೆ ಒಂದು ಸ್ಕೂಲ್ ಥರ ಇತ್ತು ಈ ಕಾಟರ ಎಕ್ಸ್ಪೀರಿಯೆನ್ಸು. ಸೊ ಇದರಿಂದ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ಗೆ ನಾನು ಬೆಟರ್ ಆಗಿ ಒಂದು ಹೀರೋ ಆಗಲಿ, ಡೈರೆಕ್ಟರ್ ಆಗಲಿ, ಸುಧಾಕರ್ ಸರ್ DOP ಆಗಲಿ, ನಮ್ಮ ಎಂಟೈರ್ ಡಿಪಾರ್ಟ್ಮೆಂಟ್ ಆಗಲಿ, ಪ್ರೊಡಕ್ಷನ್ ರಾಕ್ಲೈನ್ ಸರ್ ಆಗಲಿ, ಕೋ ಸ್ಟಾರ್ಸ್, ಜೂನಿಯರ್ ಅಂದರೆ ಎಲ್ಲರೂ ನಾನು ಇದರಿಂದ ಒಂದು ಬೆಟರ್ ಎಕ್ಸ್ಪೀರಿಯನ್ಸು, ಬೆಟರ್ ಒಂದು ಫ್ಯಾಮ್ಲಿ ಕೇಳೋಕ್ಕಾಗಿಲ್ಲ. ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಜೊತೆ ನಾನು ಇಲ್ಲಿದ್ದೀನಿ. ಇವತ್ತು ಮಮ್ಮಿ ಬಂದಿಲ್ಲ. ಅಪ್ಪ ಅಮ್ಮರ ಆಶೀರ್ವಾದ ಜೊತೆ ನನಗೆ ಈ ಚಾನ್ಸ್ ಸಿಕ್ಕಿದೆ, ನಾನು ಇಲ್ಲಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಅಷ್ಟೇ ಇಲ್ಲ, ನಮ್ಮ ಕಾಟರ ಟೀಮ್ ಮೇಲೆ, ನಮ್ಮ ಕಾಟರ ಚಿತ್ರದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಕಾಟೇರ ಚಿತ್ರದಿಂದ ಇದು 2ನೇ ಪ್ರೆಸ್ ಮೀಟ್. ನಾನು ಭಾಗವಹಿಸ್ತಾ ಇರುವ ಮೊದಲನೇ ಪ್ರೆಸ್ ಮೀಟ್. ಹಾಗಾಗಿ ಒಂದೆರಡು ನಿಮಿಷ ಜಾಸ್ತಿ ತಗೊಳ್ತೀನಿ ಎಲ್ಲರಿಗಿಂತಲೂ. ಈ ಹಿಂದಿನ ಪ್ರೆಸ್ ಮೀಟ್ನಲ್ಲಿ ಎಲ್ಲರೂ ಅವರವರ ಭಾವನೆಗಳನ್ನು ಹಂಚ್ಕೊಂಡಿದ್ದಾರೆ, ಹಾಗಾಗಿ ಎಲ್ಲರೂ ಕಡಿಮೆ ಮಾತಾಡಿದ್ರು. ನನಗೆ ಹಂಚ್ಕೊಳ್ಳುವಂತಹ ಮೊದಲನೇ ವೇದಿಕೆ ಇದು. ಇಲ್ಲೆಲ್ಲ ಇಷ್ಟು ಜನ ಮಾತಾಡಿದ್ರಲ್ಲ, ಬಹುಶಃ ಇವರೆಲ್ಲರೂ ಉಸಿರಾಡ್ತಿರೋದೇ ಸಿನಿಮಾನ ಪ್ರೀತಿಸುವಂಥ ಎಲ್ಲರೂ ಒಂದೇ ವೇದಿಕೆ ಮೇಲೆ ಕೂತಿದ್ದೀವಿ. ಇಂಥ ಒಂದು ತಂಡದಿಂದ ಒಂದು ಸಿನಿಮಾ ಬಂದಿದೆ ಅಂತಂದರೆ ಬಹುಶಃ ಸಿನಿಮಾನ ಜನ ಇನ್ನೆಷ್ಟು ಪ್ರೀತಿಸ್ಬೋದು ಅನ್ನುವಂಥ ನಿರೀಕ್ಷೆ ನನ್ನಲ್ಲೂ ಕೂಡ ಇದೆ. ಕಾಟೇರ ಸಿನಿಮಾ ಟೈಟಲ್, ಆ ಟೈಟಲ್ ಕೇಳ್ತಿದ್ದಾಗೆ ನಮ್ಮೆಲ್ರಿಗೂ ಒಂದು ಕುತೂಹಲ ಇತ್ತು. ಇಷ್ಟು ದಿನ ಹಳ್ಳಿ ಸಿನಿಮಾಗಳನ್ನ ನಾನು ಮಾಡ್ತಾ ಬಂದಿದ್ದೀನಿ. ನಾನು ಮಾಡಿರೋ 100 ಸಿನಿಮಾಗಳೆಲ್ಲ ಹಳ್ಳಿ ಸೊಗಡಿನ ಸಿನಿಮಾಗಳು, ನಮ್ಮ ನಾಡಿನ ಸಿನಿಮಾಗಳು, ನಮ್ಮ ಮಣ್ಣಿನ ಸಿನಿಮಾಗಳು. ಆದರೂ ಕೂಡ ಈ ಥರದ್ದೊಂದು ವಿಚಾರ, ಈ ಥರದ್ದೊಂದು ಶಬ್ದ ನಮ್ಗೆಲ್ರಿಗೂ ಕೇಳಿಸಿರ್ಲಿಲ್ವಾ, ಈ ಥರದ್ದೊಂದು ಹೆಸರು ನಮಗೆ ಕಿವಿಗೆ ಬಿದ್ದಿರ್ಲಿಲ್ವಾ ಅಂತ. ಅದೇ ನೋಡಿ ಈ ತಂಡದ ವಿಶೇಷತೆ. ನಮ್ಮ ಸೊಗಡಿನ ವಿಶೇಷವನ್ನ ಹುಡುಕಿ ಹೆಕ್ಕಿ ತರುವಂಥ ಕಲೆ ಈ ತಂಡಕ್ಕಿದೆ. ನಮ್ಮ ನಿರ್ದೇಶಕರು ಹಾಗೂ ಅವರ ತಂಡ ಇದೆಯಲ್ಲ, ಆ ತಂಡದ ಒಂದು ಶ್ರಮದ ಹಿಂದೆ ಈ ಥರದ್ದೊಂದು ಟೈಟಲ್ ಬರುತ್ತೆ. ಆ ಟೈಟಲ್ನ ಕೊಟ್ಟವರು ದರ್ಶನ್ ಅವರಂತೆ. ಈ ರೀತಿ ಎಲ್ಲರೂ ಒಟ್ಟೊಟ್ಟಿಗೆ ಸೇರಿ ಈ ಥರದ್ದೊಂದು ಟೈಟಲ್ ನೋಡಿದ್ದು ನನಗೂ ಕೇಳಿತ್ತು, ತುಂಬಾ ಖುಷಿ ಆಯಿತು. ಕನ್ನಡತನ ಇರುವಂತಹ, ನಮ್ಮತನ ಇರುವಂತಹ ಒಂದು ಟೈಟಲ್. ಹಾಗೂ ಆ ಟೈಟಲ್ ಮಧ್ಯೆ ಒಂದು ಮಚ್ಚಿದೆ, ನೀವೆಲ್ಲರೂ ನೋಡಿರ್ತೀರಿ. ಬಹುಶಃ ಆ ಚಿತ್ರ ಕಥೆಯನ್ನು ಅದು ಬಿಂಬಿಸುತ್ತೆ ಅಂತ ನನಗನ್ಸುತ್ತೆ. ಚಿತ್ರದ ಒಳಗೂ ಕೂಡ ಅದೇ ರೀತಿ ಪ್ರತಿಯೊಂದು ಪಾತ್ರದ ಹೋರಾಟ ಇದೆ. ಒಂದು 3-4 ದಿನದಿಂದ ನಾನು ಚಿತ್ರದ ಪ್ರಮೋಷನ್ಗಾಗಿ ನಾನು ಎಲ್ಲ ಮಾಧ್ಯಮಗಳಲ್ಲೂ ಇಂಟರ್ವ್ಯೂ ಕೊಡ್ತಾ ಇದ್ದೀನಿ. ತುಂಬ ಕಷ್ಟವಾಗಿದೆ. ಏನು ಅಂತಂದರೆ ಟೀಸರು ಬಿಟ್ಟಿಲ್ಲ, ಟ್ರೈಲರು ಬಿಟ್ಟಿಲ್ಲ. 1 ಗಂಟೆ 1 ಟಿವಿಗೆ ಮಾತಾಡಬೇಕು. ಏನು ಮಾತಾಡೋದು ಅಂತ ನಮಗೂ ಗೊತ್ತಾಗಲಿಲ್ಲ. ನಿಮ್ಮ ಪಾತ್ರ ಹೇಳಿ ಅಂತಾರೆ, ನಮ್ಮ ಪಾತ್ರದ ಬಗ್ಗೆ ಹೇಳ್ಬೇಡಿ ಅಂತ ಇವರು ಹೇಳ್ತಾರೆ. ಆದರೂ ಸಿನಿಮಾ ಬಗ್ಗೆ ಸಾಕಷ್ಟು ವಿಚಾರಗಳು ಹೇಳಕ್ಕಿತ್ತು ಅನ್ನೋದೇ ಈ ಚಿತ್ರದ ವಿಶೇಷ. ಆಗ್ಲೇ ಹೇಳ್ದಾಗೆ ಆ ಮಚ್ಚಿನ ಹಿಂದೆ ಒಂದು ಕತೆ ಇದೆ ಅಂತ. ಪ್ರತಿ ಒಂದು ಪಾತ್ರಕ್ಕೂ ಹೋರಾಟ ಇದೆಯಲ್ಲ, ಆ ಹೋರಾಟ ಕೇವಲ ಮನರಂಜನೆಗೆ ಮಾತ್ರ ಅಲ್ಲ, ಮನೋವಿಕಾಸಕ್ಕಾಗಿ. ಈ ಚಿತ್ರದಲ್ಲಿ ಅಷ್ಟು ಅದ್ಭುತವಾದಂಥ ಒಂದು ವಿಚಾರನ ಇಟ್ಕೊಂಡಿದ್ದಾರೆ. ಬಹುಶಃ ಸಿನಿಮಾ ರಿಲೀಸ್ ಆಗಿಬಿಟ್ರೆ ನಿಮ್ಮೆಲ್ಲರಲ್ಲೂ ಒಂದು 100 ಪ್ರಶ್ನೆ ಕೇಳುವಂತಹ, ಪ್ರಶ್ನೆ ಹುಟ್ಟಾಕುವಂತಹ ತಾಕತ್ತಿರುವಂತಹ, ಸೂಕ್ಷ್ಮತೆ ಇರುವಂತಹ, ಗಂಭೀರತೆ ಇರುವಂತಹ ಚಿತ್ರಕಥೆಯನ್ನು ಆರಿಸ್ಕೊಂಡಿದೆ ಈ ತಂಡ. ಅದಕ್ಕೆ ತುಂಬ ಧೈರ್ಯ ಬೇಕು, ಆಮೇಲೆ ವಿಶಾಲವಾದಂಥ ಹೃದಯ ಬೇಕು. ಆ ಥರದ ಸಿನಿಮಾನ ನಾನು ಒಬ್ಬ ಹೀರೋ ಆಗಿ ಆ ಥರದ್ದೊಂದು ಕತೆ ತಗೊಳ್ತೀನಿ ಅಂತ, ಆ ಥರದ್ದೊಂದು ಕತೆ ಇರುವಂಥ, ಒಂದು ಸೂಕ್ಷ್ಮತೆ ಇರುವಂಥ ಚಿತ್ರ ಕಾಟೇರ. ಆ ಥರದ್ದು ಒಂದು ಚಿತ್ರದಲ್ಲಿ ನಾವುಗಳು ಕೂಡ ಇದ್ದೀವಿ ಅನ್ನೋದು ನಮಗೆ ತುಂಬಾನೇ ಖುಷಿಯಾದ ವಿಚಾರ. ಇದು ನಮ್ಮೆಲ್ಲರ ಕತೆ, ನಮ್ಮ ನಾಡಿನ ಕತೆ, ನಮ್ಮ ಮಣ್ಣಿನ ಕತೆ, ಮಣ್ಣಿನ ಮಕ್ಕಳ ಕತೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರಿದಾರಲ್ಲ, ಅವ್ರನ್ನ ಹೇಳಿ ಮಾಡಿಸಿದಂಥ ಕಲಾವಿದರು ಅಂತ. 50% ನಿರ್ದೇಶಕರು ಅಲ್ಲೇ ಗೆದ್ರು ಅಂತ ನನಗನ್ಸುತ್ತೆ. ಯಾವಾಗಲೂ ಹಾಗೆ ಅವರ ಕಲ್ಪನೆಗೆ
ಸರಿಯಾದ ಕಲಾವಿದರನ್ನ ಕರ್ಕೊಂಡು ಬಂದಾಗ ಒಂದು 50% ಕೆಲಸ ಮುಗಿಸ್ದ ಹಾಗೆ. ಪ್ರತಿಯೊಂದು ಪಾತ್ರ, ಕುಮಾರ ಗೋವಿಂದ್ ಅವರಾಗಿರ್ಬೋದು, ಅವಿನಾಶ್ ಸರ್ ಆಗಿರ್ಬೋದು, ಈ ಚಿತ್ರದಲ್ಲಿ ನನ್ನ ತುಂಬ ಫೇವ್ರೆಟ್ ಪಾತ್ರ ಬಂದು ಬಿರೇದರ್ ಸರ್ ಆಗಿರ್ಬೋದು, ಪದ್ಮವಾಸಂತಿ ಮೇಡಮ್, ಆ ಪುಟ್ಟ ಮಗು ಅದೆಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತು. ಆಮೇಲೆ ಸಿನಿಮಾದಲ್ಲಿ ಇದುವರೆಗೂ ನೋಡಿರೋ ಕಲಾವಿದರು ಮಾತ್ರವಲ್ಲ, ಎಲ್ಲೋ ಹಳ್ಳಿಯಲ್ಲಿ ಒಂದು ಡೈಲಾಗ್ ಹೇಳುವಂಥ ಕಲಾವಿದರು ಕೂಡ ರಂಗಭೂಮಿಯಿಂದ ಬಂದಿರುವಂಥ ಕಲಾವಿದರನ್ನ ಆರಿಸ್ಕೊಂಡಿದ್ದಾರೆ. ನೀನಾಸಂಯಿಂದ ಕೆಲಸ ಮಾಡಿರೋರು, ವೃತ್ತಿ ರಂಗಭೂಮಿಯಿಂದ ಬಂದಿರುವಂಥ ಕಲಾವಿದರು. ಅಂದರೆ ಪ್ರತಿ ಒಂದೊಂದು ಪದ ಹೇಳುವಂಥ ವ್ಯಕ್ತಿಯು ಕೂಡ ಕಲಾವಿದನೇ. ಅಂತಹ ತಂಡನ ಆರಿಸ್ಕೊಂಡಿದ್ದಾರೆ. ಅಂತಹ ತಂಡದಲ್ಲಿ ನಾನು ಇರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ಮೊದಲಿಗೆ ಈ ಸಿನಿಮಾದ ನಾಯಕಿಯ ಬಗ್ಗೆ ಹೇಳ್ತೀನಿ ನಾನು. ಅವರ ತಾಯಿಯ ದೊಡ್ಡ ಅಭಿಮಾನಿ ನಾನು. ಅಂಥ ಒಬ್ಬ ದೊಡ್ಡ ಸ್ಟಾರನ್ನು, ಅಂಥ ಒಬ್ಬ ದೊಡ್ಡ ಸ್ಟಾರ್ ಹೀರೋಯಿನನ್ನು ನಾನಂತೂ ನನ್ನ ಚಿತ್ರ ಜೀವನದಲ್ಲಿ ನೋಡಿರಲಿಲ್ಲ. ಹೀರೋಗಳಿಗೆ ಎಷ್ಟು ಪ್ರೀತಿ, ಅವರುಗಳಿಗೆ ಹೂನಾರ ಹಾಕಿ ಜನ ರಿಲೀಸಿಗೆ ಸೇರ್ತಿದ್ರು, ಆ ದಿನಗಳನ್ನೆಲ್ಲ ನಾನು ನೋಡಿದ್ದೀನಿ ಮಾಲಾಶ್ರೀ ಅವ್ರನ್ನ. ಅವ್ರ ಜೊತೆ ಒಂದು ಪುಟ್ಟ ಕ್ಯಾರೆಕ್ಟರ್ ಮಾಡಿದ್ದೆ ನಾನು, ಸೆಕೆಂಡ್ ಹೀರೋಯಿನ್ ಆಗಿ ಸಿಂಧೂರು ತಿಲಕದಲ್ಲಿ. ಆವಾಗ ನನ್ನನ್ನು ಎಷ್ಟು ಪ್ರೀತಿಯಿಂದ ಅವ್ರನ್ನ ನನ್ನ ಜೊತೆ ಕೆಲಸ ಮಾಡಿದ್ರು ಅಂತ ಜ್ಞಾಪಕ ಇದೆ. ದಿನಗಳು ಉರುಳುತ್ತೆ, ಅವ್ರ ಮಗಳು ನನ್ನ ಜೊತೆ ಕೆಲಸ ಮಾಡುವಂಥ ದಿನ ಬರುತ್ತೆ. ಇವೆಲ್ಲ ನಾವು ಯಾರೂ ನಿರೀಕ್ಷಣೆ ಮಾಡಿರಲಿಲ್ಲ. ಆರಾಧನೆಗೆ ಸಾಕಷ್ಟು ಪ್ರೀತಿ ಇದೆ ಸಿನಿಮಾ ಬಗ್ಗೆ. ಪ್ರೀತಿ ಮಾತ್ರ ಅಲ್ಲ, ಸಾಕಷ್ಟು ಹಾರ್ಡ್ ವರ್ಕ್ ಮಾಡಿದ್ದಾಳೆ. ಬಾಂಬೆಗೆ ಹೋಗಿ ಸಾಕಷ್ಟು ಅಭಿನಯದ ಬಗ್ಗೆ ಕಲ್ತ್ಕೊಂಡು, ಡ್ಯಾನ್ಸ್ ಬಗ್ಗೆ ಕಲ್ತ್ಕೊಂಡು, ಈ ಸಿನಿಮಾನ ತುಂಬ ಪ್ರೀತಿಯಿಂದ ನಾನು ಕೆಲಸ ಮಾಡಬೇಕು ಅಂತ ಅವಳು ಆಸೆ ಪಡ್ತಾ ಇರುವಾಗ, ಸಿನಿಮಾನ ಉಸಿರಾಡುವಂಥ ಒಂದು ಟೀಮಲ್ಲಿ ಅವಳಿಗೆ ಕೆಲಸ ಮಾಡುವಂಥ ಅವಕಾಶ ಸಿಕ್ಕಿದೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ತಿದ್ದಾಳೆ ಅಂತ ನನಗೆ ಅನಿಸಿದೆ. ನೀವೆಲ್ಲರೂ ಬಹುಶಃ ಆಕೆಯ ಡ್ಯಾನ್ಸ್ ನೋಡಿದಿರಿ, ಹಾಡನ್ನು ನೋಡಿದಿರಿ. ಸಿನಿಮಾದಲ್ಲಿ ನನಗೆ ಡೈರೆಕ್ಟರ್ ಹಾಗೂ ಹೀರೋ ಬಗ್ಗೆ ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಹೆಮ್ಮೆ ಅನಿಸುತ್ತೆ ಅಂದರೆ, ಆರಾಧನೊಂದು ಮೊದಲನೇ ಸಿನಿಮಾ ಆಗಿರಬಹುದು. ಆ ಮೊದಲನೇ ಸಿನಿಮಾದಲ್ಲಿ ಆಕೆ ಕೊಟ್ಟಿರೋ ಸ್ಪೇಸನ್ನು ನೋಡಿದ್ರೆ ನಮ್ಮೆಲ್ರಿಗೂ ಹೊಟ್ಟೆ ಉರಿ ಬರುತ್ತೆ. ನಾವು ಸಿನಿಮಾಗಳಲ್ಲಿ ಎಂಟ್ರಿ ಆದಾಗ ಇಷ್ಟಿಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ನಮಗೆ ಅವಕಾಶ ಕೊಟ್ಟಾಗ ಇಷ್ಟು ದೊಡ್ಡ ಕ್ಯಾರೆಕ್ಟರ್ಗಳು ಕೊಡ್ತಿದ್ದ ಅನ್ನೋದೇ ನಮಗೆ ಅನುಮಾನ. ಅಷ್ಟು ದೊಡ್ಡ ಪಾತ್ರವನ್ನು ಆ ಹುಡುಗಿಗೆ ಈ ಸಿನಿಮಾ ಸಿಕ್ಕಿದೆ. ಅವಳ ಅದೃಷ್ಟ ಅದು. ಅದನ್ನು ಸದುಪಯೋಗ ಪಡಿಸ್ಕೊಂಡು ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಒಳ್ಳೆಯ ಕಲಾವಿದೆ ಈ ಸಿನಿಮಾದಿಂದ ಬರ್ತಾ ಇದ್ದಾಳೆ ಅನ್ನೋದು ನನಗೆ ತುಂಬ ಹೆಮ್ಮೆಯ ವಿಚಾರ. ಇನ್ನು ನಿರ್ದೇಶಕರು, ಈ ನಿರ್ದೇಶಕರಾದ್ರೆ ನಾನೇನು ಕತೆ ಕೇಳಬೇಕಾಗಿರಲಿಲ್ಲ ಈ ಸಿನಿಮಾದಲ್ಲಿ ನಾನು ಒಪ್ಕೊಳ್ಳೋದಕ್ಕೆ. ಈ ಸಿನಿಮಾದಲ್ಲಿ ನೀವು ಇರ್ತೀರಾ ಅಂದಿದ್ರೆ ಸಾಕು, ನಾನು ಒಪ್ಕೊಂಡು ಬಿಡ್ತಾ ಇದ್ದೆ. ಅಷ್ಟು ಆಸೆ ಇತ್ತು ನನಗೆ. ಯಾಕಂದರೆ ನನ್ನ ಅಣ್ಣನ 99 ಸಿನಿಮಾ ಕಾಮಿಡಿಯನ್ ಆಗಿತ್ತು. 100ನೇ ಸಿನಿಮಾದಲ್ಲಿ ಹೀರೋ ಆಗಿ ಗೆಲ್ಲಿಸ್ಕೊಂಡು ಬಂದಂತಹ ಒಂದು ತಾಕತ್ತಿತ್ತು ಗೊತ್ತಾ. ಅದ್ರ ಮೇಲೆ ನನಗೆ ಸಾಕಷ್ಟು ನಂಬಿಕೆ ಇತ್ತು. ಇನ್ನು ಕೋಟ್ಯಾಂತರ ಜನ ಅಭಿಮಾನಿಸುವಂಥ, ಆರಾಧಿಸುವಂಥ ಒಬ್ಬ ನಾಯಕ ನಟನ ಇಟ್ಕೊಂಡು ಇನ್ನೆಂಥ ಒಳ್ಳೆ ಸಿನಿಮಾ ಮಾಡಬಲ್ರು ಅನ್ನುವಂಥ ಕುತೂಹಲ ನನಗಿತ್ತು. ಈ ಥರದ ಒಂದು ಸಿನಿಮಾ ಒಳಗಡೆ ನಾನಿದ್ದೀನಿ ಅಂತ ಅವ್ರು ಕೇಳಿದಾಗ ನನಗೆ ಸಖತ್ತು ಖುಷಿ ಆಯಿತು. ಆಮೇಲೆ ಅವ್ರ ಒಂಥರ ಕೂಲ್ ಕ್ಯಾಪ್ಟನ್ ಧೋನಿ ಥರ ಎಲ್ಲ ಬೆಸ್ಟ್ ಪ್ಲೇಯರ್ಸ್ನೇ ಆರಿಸ್ಕೊಳ್ತಾರೆ. ಮೊದಲನೇ ಓವರ್ಗೆ ಎಲ್ಲರನ್ನೂ ಬಿಡಲ್ಲ. ಬ್ಯಾಟ್ಸ್ಮನ್ ಯಾವಾಗ ತರಬೇಕು ಅಂತ ಗೊತ್ತು, ಸ್ಪಿನ್ನರ್ಸ್ನ ಯಾವಾಗ ತರಬೇಕು ಅಂತ ಗೊತ್ತು, ಫಾಸ್ಟ್ ಬೌಲರ್ಸ್ನ ಯಾವಾಗ ತರಬೇಕು ಅಂತ ಗೊತ್ತು. ಒಟ್ಟಾರೆ ಇದೊಂದು ಇಂಡಿವಿಜುವಲ್ ಗೇಮ್ ಅಲ್ಲ, ಒಂದು ತಂಡ ಗೆಲ್ಲಬೇಕು ಅನ್ನುವಂತಹ ಒಂದು ಪ್ರಜ್ಞೆ ಅದು ಸಾಕಷ್ಟು ಅವ್ರಿಗಿದೆ. ಅದು ನನಗೆ ತುಂಬಾ ಖುಷಿ ಕೊಟ್ಟಂಥದ್ದು. ಇಷ್ಟು ದೊಡ್ಡ ಕ್ಯಾನ್ವಸ್ ಇರುವಂತಹ ವಿಚಾರನ, ಇಷ್ಟೊಂದು ಗಂಭೀರವಾಗಿ ಇರುವಂತಹ ಒಂದು ಕಥೆಯನ್ನು ಹ್ಯಾಂಡಲ್ ಮಾಡೋದು ಅಷ್ಟು ಸುಲಭವಾದ ವಿಚಾರ ಅಲ್ಲ. ಅದನ್ನು ತುಂಬ ಕೂಲಾಗಿ ಕ್ಲಾರಿಟಿನ ಇಟ್ಕೊಂಡು ಟೆಕ್ನಿಕಲಿ ತುಂಬ ಅಪ್ಡೇಟೆಡ್ ಆಗಿ ಈ ಸಿನಿಮಾವನ್ನು ತಗೊಂಡು ಬಂದಿದ್ದಾರೆ ನಿರ್ದೇಶಕರು ಹಾಗೂ DOP ಅವರು ಅಂತ ಹೇಳ್ಬೋದು. ನಿರ್ಮಾಪಕರು, ನಾನು ಅವ್ರ ಜೊತೆ ಬಹಳ ವರ್ಷದಿಂದ ಕೆಲಸ ಮಾಡಿದ್ದೀನಿ. ಅವರು ಕಲಾವಿದರಾಗಿದ್ದಾಗಲೂ ಕೂಡ ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಅವ್ರ ಬ್ಯಾನರಲ್ಲಿ ಕೂಡ ನಾನು ಕೆಲಸ ಮಾಡಿದ್ದೀನಿ. ಸಿನಿಮಾಗೆ ಹಣ ಹೂಡಿಕೆ ಮಾಡೋದು ಅನ್ನೋದು ಬಹುಶಃ ಯಾರೋ ಹೇಳಿದಾಗೆ ವ್ಯವಹಾರಕ್ಕೂ ಮೀರಿದಂಥ ಒಂದು ಕಲೆ ಇದು, ಸಿನಿಮಾಗೆ ದುಡ್ಡು ಹಾಕೋದು. ಆ ಕಲೆ ಬಹುಶಃ ತುಂಬ ಚೆನ್ನಾಗಿ ಕರಗತವಾಗಿದೆ ಅವರಿಗೆ. ಹಣದ ಜೊತೆಗೆ ಇವರೆಲ್ಲರ ಮೇಲೆ ನಂಬಿಕೆ ಇಟ್ಟಿದ್ದಿದೆಯಲ್ಲ, ಆ ನಂಬಿಕೆಯನ್ನು ಉಳಿಸ್ಕೊಳ್ಳುವಂತಹ ತಂಡ ಇಲ್ಲೆಲ್ಲ ಕೂತಿದೆ. ಅವ್ರ ನಂಬಿಕೆ ನಿಜ ಆಗತ್ತೆ ಅನ್ನುವಂಥ ಭರವಸೆ
ಈಗಾಗಲೇ ನಿಮ್ಮೆಲ್ರಿಗೂ ಬಂದಿದೆ. ಈ ಥರದೊಂದು ಸಿನಿಮಾಗೆ, ಈ ಥರದೊಂದು ವಿಚಾರ ಇರುವ ಸಿನಿಮಾಗೆ ನೀವು ಹಣ ಹೂಡಿಕೆ ಮಾಡಿ ಆ ಥರದ ಒಂದು ಸಿನಿಮಾಗಳಲ್ಲಿ ನಮಗೂ ಪಾತ್ರ ವಹಿಸೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಪ್ರೊಡ್ಯೂಸರ್ ಸರ್. ಹಾಗೂ ನನ್ನ ಸಹೋದರ ತರುಣ್ ಸುಧೀರ್ ಅವ್ರಿಗೂ ಕೂಡ ನಾನು ತುಂಬ ಧನ್ಯವಾದ ಹೇಳ್ತೀನಿ ಈ ಥರದ್ದೊಂದು ಪಾತ್ರ ಕೊಟ್ಟಿದ್ದಕ್ಕೆ. ಇನ್ನು ಈ ಚಿತ್ರದ ಕೇಂದ್ರ ಬಿಂದು ನಮ್ಮೆಲ್ಲರ ಪ್ರೀತಿಯ ಸಹೋದರ ದರ್ಶನ್ ಅವ್ರ ಬಗ್ಗೆ ನಾನು ಹೇಳಲೇಬೇಕು. ದರ್ಶನ್ ಅವರು ಉದ್ಭವ ಮೂರ್ತಿ ಅಲ್ಲ, ತುಂಬ ಶ್ರಮಜೀವಿ. ಸಿನಿಮಾ ಶೂಟಿಂಗ್ ಶುರುವಾಗುವಾಗ ನನಗನ್ಸಿತ್ತು ನಾನು ಒಬ್ಬ ದೊಡ್ಡ ಸ್ಟಾರ್ ಜೊತೆ ಕೆಲಸ ಮಾಡಕ್ಕೆ ಹೋಗ್ತಾ ಇದ್ದೀನಿ ಅಂತ. ಸೆಟ್ಟಲ್ಲಿ ನನಗೆ ಅನಿಸಿದ್ದು ಒಬ್ಬ ಒಳ್ಳೆ ಕಲಾವಿದನ ಜೊತೆ ನಾನು ಕೋ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಸಿನಿಮಾ ಎಲ್ಲ ಮುಗಿದು ಮನೆಗೆ ಬಂದಾಗ ನನಗನ್ಸಿತ್ತು ನನ್ನ ಜೀವನಕ್ಕೆ ಒಬ್ಬ ಒಳ್ಳೆ ಸಹೋದರ ಸಿಕ್ತ ಅಂತ. ಆ ಥರದ ಒಂದು ಪ್ರೀತಿ ನಮ್ಮೆಲ್ಲರ ಮೇಲೆ, ಅದೇ ಥರದ ಒಂದು ವಾತ್ಸಲ್ಯ ಸಿನಿಮಾ ಸೆಟ್ಟಲ್ಲೂ ಕೂಡ ಅಷ್ಟೇ, ತೆರೆ ಮೇಲೂ ಕೂಡ ಅಷ್ಟೇ. ಯಾವುದೇ ಒಂದು ಸೀನ್ ನಡೀತಾ ಇರಬೇಕಾದ್ರೆ ಅವ್ರು ಹೇಳ್ತಾರೆ ಇದು ನಿಮ್ಮ ಸೀನು ಅಂತ, ಇದು ನಿಮ್ಮ ಡೈಲಾಗು ಅಂತ. ಅವ್ರಿಗೆ ಯಾವ ಕಲಾವಿದರಿಗೆ ಎಷ್ಟು ಸ್ಪೇಸ್ ಕೊಡಬೇಕು ಅಂತ ಗೊತ್ತು. ಹಾಗಾಗಿ ನೀವು ಸಿನಿಮಾ ನೋಡಿದಾಗ ಅಂದ್ಕೊಳ್ತೀರಿ ಈ ಪುಟ್ಟ ಮಗು ತುಂಬ ಅದ್ಭುತವಾಗಿ ಅಭಿನಯಿಸಿರೋದನ್ನ ನೀವು ನೋಡ್ತೀರಿ. ಬಿರಾದರ್ ಸರ್ ಕೂಡ ತುಂಬ ದೊಡ್ಡ ಸ್ಕ್ರೀನ್ ಸ್ಪೇಸನ್ನು ತೊಗೊಂಡಿರೋದು ನೀವು ನೋಡ್ತೀರಿ. ಕುಮಾರ್ ಗೋವಿಂದ್ ಅವರು, ಅವಿನಾಶ್ ಅವರು, ಪದ್ಮವ್ಯಸಂತಿ ಮೇಡಮ್ ಅವರು, ನಾನು, ನಮ್ಮೆಲ್ರಿಗೂ ಒಂದು ಚೇತನ್ ಅವರು, ಈಗ ಎಲ್ರಿಗೂ ಒಂದು ಸ್ಪೇಸ್ ಕೊಡೋದಿದೆಯಲ್ಲ, ಅದು ಬಹುಶಃ ತುಂಬ ಅಪರೂಪದ್ದು. ಆವಾಗಲೇ ನಾನು ಅದಕ್ಕೆ ನಿಮ್ಗೆ ಹೇಳಿದ್ದು, ಒಂದು ತಂಡವಾಗಿ ಹೇಗೆ ಗೆಲ್ಲಿಸೋದು ಅನ್ನುವಂಥ ಕ್ಲಾರಿಟಿ ಹೀರೋಗಾಗಲಿ ಡೈರೆಕ್ಟ್ರಿಗಾಗಲಿ ಎಲ್ರಿಗೂ ಇತ್ತು. ಹಾಗಾಗಿ ನಮಗೆ ನಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಪ್ರತಿಯೊಬ್ಬರು ಕಲಾವಿದರು, ನಾವು ಈ ಸಿನಿಮಾದಲ್ಲಿ ಇರೋಕ್ಕೆ ಖುಷಿ ಆಗುತ್ತೆ ಅಂತ. ದರ್ಶನ್ ಸರ್ ಅವರು ತುಂಬ ಮಾಸ್ ಹೀರೋ, ಅವರು ಫೈಟು ಅದನ್ನೆಲ್ಲ ನೋಡೋಕೆ ಬರ್ತಾರೆ ಅಂತ ಎಲ್ಲರೂ ಹೇಳ್ತಿದ್ರಲ್ಲ, ನಾನು ತುಂಬ ಹತ್ತಿರದಲ್ಲಿ ನೋಡಿದ್ದೀನಿ. ಎಮೋಷನ್ ಸೀನ್ಗಳಲ್ಲಿ ಇಷ್ಟು ಅದ್ಭುತವಾಗಿ ಅವ್ರು ಆ್ಯಕ್ಟ್ ಮಾಡಿದ್ರು ಅಂದರೆ ಕೆಲವು ಸೀನ್ಗಳಲ್ಲಿ ನಾನೇ ಹೋಗಿ ತಪ್ಪಿ ಅವ್ರನ್ನ ಮುದ್ದಾಡಿದ್ದಿದೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು. ಆಮೇಲೆ ನೀವು ಕೊಟ್ಟಂಥ ಪ್ರೀತಿ, ನೀವು ಕೊಟ್ಟಂಥ ಸ್ಪೇಸ್ ಕಾಟೇರ ಮಾತ್ರ ಅಲ್ಲ, ನಮ್ಮ ಇಡೀ ಚಿತ್ರ ಜೀವನದಲ್ಲಿ ತುಂಬ ಅದ್ಭುತವಾದಂಥ ದಿನಗಳನ್ನ ನಾವು ನೋಡಿದ್ದೀವಿ. ನಾನು ತುಂಬ ಹಿಂದೆ ಎಲ್ಲರ ಮನೆ ದೋಸೆನೋ ಅನ್ನೋ ಒಂದು ಸಿನಿಮಾದಲ್ಲಿ ನನ್ನ ಕೊನೆಯ ತಮ್ಮನಾಗಿ ಅವರು ಅಭಿನಯಿಸಿದರು. ಆ ಸಿನಿಮಾದಲ್ಲಿ ಅವರು ವಿಲ್ಲನ್ನು. ನಾನು ಆವಾಗ ದರ್ಶನ್ ಅವ್ರನ್ನ ನೋಡ್ತಾ ಇದ್ದಿದ್ದ ರೀತಿ ಬಂದು ಆ ಒಂದು ಕ್ಯಾರೆಕ್ಟರ್ ಮಾಡ್ತಾ ಇರುವಂಥ ಒಬ್ಬ ಕಲಾವಿದನಾಗಿ ನಾನು ಅವ್ರನ್ನ ನೋಡ್ತಾ ಇದ್ದೆ. ಆದರೆ ಅವರು ನಮ್ಮನ್ನ ತುಂಬ ಪ್ರೀತಿಯಿಂದ, ಗೌರವದಿಂದ, ಶ್ರುತಿ ಅನ್ನುವಂಥ ಒಂದು ಆರ್ಟಿಸ್ಟ್ ಅನ್ನೋ ಪ್ರೀತಿಯಿಂದ ಅವ್ರು ನೋಡ್ತಾ ಇದ್ರು. ಅದೇ ದರ್ಶನ್ ಅವರು, ಅದೇ ಶ್ರುತಿ ಕಾಟೇರದಲ್ಲಿ ನಾನು ನೋಡುವಂತಹ ದೃಷ್ಟಿಕೋನ ಬೇರೆ ಆಗಿತ್ತು. ಒಬ್ಬ ದೊಡ್ಡ ಸ್ಟಾರ್ನ ನೋಡ್ತಾ ಇದ್ದೀನಿ, ಒಬ್ಬ ಸೆಲೆಬ್ರಿಟಿನ ನೋಡ್ತಾ ಇದ್ದೀನಿ, ಜನ ಎಲ್ಲ ತುಂಬ ಪ್ರೀತಿಸುವಂಥ ಒಬ್ಬ ಆರಾಧ್ಯ ದೈವವನ್ನು ನೋಡ್ತಾ ಇದ್ದೀನಿ ಅಂತ ನನಗೆ ದೃಷ್ಟಿಕೋನ ಬದಲಾಗಿತ್ತು. ಆದರೆ ಅವರಿಗೆ ಆ ಎಲ್ಲರ ಮನೆ ದೋಸೆಯಲ್ಲೂ ನೋಡ್ತಾ ಇದ್ದಂಥ ಒಬ್ಬ ದರ್ಶನ್ ಅವರಿದ್ದಾರಲ್ಲ, ಅದೇ ದರ್ಶನ್ ಅವ್ರನ್ನ ಇದೇ ಕಾಟೇರದಲ್ಲಿ ನೋಡಿದೆ. ಅವ್ರು ನೋಡ್ತಾ ಇದ್ದಂಥ ಪ್ರೀತಿ, ಅವ್ರು ಕೊಡ್ತಾ ಇದ್ದಂಥ ಗೌರವದಲ್ಲಿ ಯಾವುದೇ ವ್ಯತ್ಯಾಸ ಆಗಿರಲಿಲ್ಲ. ಇದೇ ಅಲ್ವಾ ಒಂದು ಬೆಳವಣಿಗೆ ಅಂತಂದ್ರೆ, ಜನ ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಬದಲಾಗಬೇಕು, ನಾವು ನೋಡುವಂಥ ದೃಷ್ಟಿ ಬದಲಾಗಬಾರ್ದು. ನಮ್ಗೆ ಅದೇ ಪ್ರೀತಿ, ಅದೇ ಗೌರವವಿರುತ್ತೆ. ಜನರ ಮನಸ್ಸಲ್ಲಿ ನಮ್ಮನ್ನು ನೋಡುವಂಥ ದೃಷ್ಟಿಕೋನ ಬದಲಾಗಬೇಕು. ಆ ಎತ್ತರಕ್ಕೆ ಅವರು ಇವತ್ತು ಬೆಳೆದಿದ್ದಾರೆ. ಪಕ್ಕದಲ್ಲಿರುವಂಥ ಎಲ್ಲರನ್ನೂ ಬೆಳೆಸ್ತಾ ಇದ್ದಾರೆ. ಕಾಟೇರ 29ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನನಗೆ ತುಂಬಾ ಆಸೆ ಇದೆ. ನಾನು ವೈಯಕ್ತಿಕವಾಗಿ ಸಿನಿಮಾವನ್ನು ತುಂಬ ಪ್ರೀತಿಸೋಳು. ಇದು ನಮ್ಮ ಕನ್ನಡತನದ ಸಿನಿಮಾ. ಈ ವರ್ಷ ತುಂಬ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿಲ್ಲ. ಎಲ್ಲರೂ ಹೇಳ್ತಾ ಇದ್ರು ಡಿಸೆಂಬರಲ್ಲಿ ಆ ಸಿನಿಮಾ ಬರುತ್ತೆ, ಈ ಸಿನಿಮಾ ಬರುತ್ತೆ, ಕಾಟೇರ ಹೇಗೆ ಏನು ಮಾಡುತ್ತೆ ಅಂತ. ನಾವು ಹೀಗೇನೆ ಆ ಸಿನಿಮಾ ಬರುತ್ತೆ, ಈ ಸಿನಿಮಾ ಅಂತ ಬರುತ್ತೆ ಅಂತ ಹೆದರ್ಕೊಳ್ತಾ ಇದ್ರೆ ನಾವು ಎದುರಿಸೋದು ಯಾವಾಗ ಅಂತ, ಹೆದರ್ಸ್ಬೇಕಾಗಿಲ್ಲ, ಎದುರಿಸುವುದು ಯಾವಾಗ ಅಂತ. ಈ ಸಿನಿಮಾ ಆ ಥರದ್ದು ಒಂದು ಒಳ್ಳೆ ಸ್ಪೇಸ್ ತಗೊಳ್ಳಿ. ಎಲ್ಲ ಹಬ್ಬಗಳಲ್ಲಿ ಯಾವುದೇ ಭಾಷೆಯ ಚಿತ್ರ ಬಂದರೂ ಕೂಡ ಕನ್ನಡ ಚಿತ್ರರಂಗ ದೊಡ್ಡ ಒಂದು ಬಾಕ್ಸ್ ಆಫೀಸಲ್ಲಿ ಗಳಿಕೆಯನ್ನು ಗಳಿಸುತ್ತೆ ಅನ್ನುವಂಥ ಒಂದು ಸ್ಪೇಸ್ನ ಕಾಟೇರ ಹುಟ್ಟಾಕತ್ತೆ ಅನ್ನುವಂಥ ನಂಬಿಕೆ ನನಗಿದೆ. ಅದಕ್ಕೆ ನಿಮ್ಮೆಲ್ಲರ ಮಾಧ್ಯಮದವರ ಎಲ್ಲರ ಒಂದು ಸಹಾಯ ಬೇಕು ಅಂತ ಕೇಳಿಕೊಂಡು
ನನಗೆ ಕೊಟ್ಟಂತ ಇಷ್ಟು ದೊಡ್ಡ ಸಮಯ, ಸಿನಿಮಾದಲ್ಲಿ ಮಾತ್ರ ಸ್ಪೇಸ್ ಅಲ್ಲ, ಈ ಒಂದು ಪ್ರೆಸ್ ಮೀಟಲ್ಲೂ ಇಷ್ಟೊಂದು ಸ್ಪೇಸ್ನ ಕೊಟ್ಟಿದ್ದಕ್ಕೆ, ತಾಳ್ಮೆಯಿಂದ ಎಲ್ಲರೂ ಕೂತಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳಂತ ಹೇಳ್ತೀನಿ. ನಮಸ್ಕಾರ. ಏನಂದ್ರೆ ಪಾತ್ರದ ಬಗ್ಗೆ ಸರ್ 3 ದಿನದಿಂದ ಹೇಳ್ಬೇಡಿ ಅಂತ ಹೇಳಿದ್ರು, ಇವತ್ತು ಅದೇ ಹೇಳ್ತಾರ ಅಂತ ನಾನು. ಸರ್, ಕಾಟೇರ ಕುಟುಂಬದಲ್ಲಿ ನಾನೊಬ್ಳು. ಎಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ನಾನು ಚಿತ್ರರಂಗಕ್ಕೆ ಬಂದು 30 ವರ್ಷ ಇವತ್ತಿಗೆ. ನನಗೆ ಕಾಟೇರ ಏನೋ ಒಂದು ಫಸ್ಟ್ ಸಿನಿಮಾ ಅಂತ ಫೀಲ್ ಆಗಿದೆ, ಅನುಭವ ಆಗಿದೆ. ಎಲ್ಲನೂ ನನಗೆ ವಸ್ತು ಅನ್ಸುತ್ತೆ. ಸಿಂಪಲ್ ಆಗಿ ಹೇಳ್ಬೇಕು ಅಂದರೆ, ನಾನು ಚಿತ್ರರಂಗದಲ್ಲಿ ಒಬ್ಬ ಚಿಕ್ಕ ನಟ, ಚಿಕ್ಕ ನಿರ್ಮಾಪಕ. ನಮ್ದೇನಿದ್ರು ಚಿಕ್ಕ ಚಿಕ್ಕ ಹೋಟ್ಲಲ್ಲಿ ಆಗಿದ್ದಂಥ ಅನುಭವಗಳು ನನಗೆ, ಈ ಮಿಡಲ್ ಕ್ಲಾಸ್ ಲೋವರ್ ಕ್ಲಾಸ್ನವರು ಹೋಗಿ ಸ್ಟೇ ಆಗ್ತಾರಲ್ಲ ಅಂಥ ಹೋಟ್ಲುಗಳದ್ದು ಅನುಭವ ನನಗೆ ಚಿತ್ರರಂಗದಲ್ಲಿ ಆಗಿರೋದು. ಕಾಟೇರ ನನಗೇನೋ ಒಂಥರ 5 ಸ್ಟಾರ್ 7 ಸ್ಟಾರ್ ಅಂತ ಅನ್ನಿಸ್ಬಿಡ್ತು. ನಮ್ಮ ರಾಕ್ಲೈನ್ ಅವರ ಅದು ಟ್ರೀಟ್ಮೆಂಟ್ ಆಗಲಿ, ಇನ್ನೊಂದಾಗಲಿ, ಮತ್ತು ಅವರು ಸಿನಿಮಾ ಮಾಡ್ತಿರೋ ಆ ಒಂದು ರೇಂಜ್ ಆಗಲಿ, ಎಲ್ಲನೂ ನನಗೆ ಒಂಥರ ಕನಸು ಥರ ಕಾಣ್ತಾ ಇದೆ. ಮುಖ್ಯವಾಗಿ ನಾನು ಕಾಟೇರ ಸಿನಿಮಾ ಮಾಡೋದಕ್ಕೆ ತರುಣ್ ಸರ್ ನಮ್ಮ ಆಫೀಸ್ ಬಂದು ಒಂದು ಮಾತು ಹೇಳಿದ್ರು ನನಗೆ. ಅದು ನನಗೆ ಭಾಳ ಟಚ್ ಆಯಿತು. ಯಾಕೆಂದರೆ ನನಗೆ ಆ ರೀತಿ ಯಾರನ್ನು ಹೇಳಿ ನಾನು ಸಿನಿಮಾದಲ್ಲಿ ಬಂದು ಆ್ಯಕ್ಟ್ ಮಾಡಿ ಅಂತ ಇವತ್ತರೆಗೂ ಯಾರೂ ನನ್ನ ಆ ಥರ ಕರೀಲಿಲ್ಲ. ಅವ್ರು ನನಗೇನು ಹೇಳಿದ್ರು, ನಾನು ಕತೆ ಮಾಡುವಾಗ ಆ ಮಾದೇವಣ್ಣನ ಪಾತ್ರ ನೀವೇ ಮಾಡಬೇಕು ಅಂತ ನನಗೆ ಕಾಡ್ತಾ ಇತ್ತು. ಅದಕ್ಕೆ ನಾನು ಬಂದು ನಿಮಗೆ ಕೇಳ್ತಾ ಇದ್ದೀನಿ ಸರ್, ಆ ಪಾತ್ರ ನೀವು ಬಂದು ಆ ಕ್ಯಾರೆಕ್ಟರ್ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳಿದಾಗ, ಅವರು ಪ್ರೂವ್ ಮಾಡಿದಂಥ ಒಬ್ಬ ದೊಡ್ಡ ಡೈರೆಕ್ಟರ್, ರಾಬರ್ಟ್ ಸಿನಿಮಾನ ದೊಡ್ಡ ಲೆವೆಲಲ್ಲಿ ಎತ್ಕೊಂಡು ಹೋದವರು. ಮತ್ತೆ ಕಾಟೇರನ ಅವರು ತುಂಬಾ ಟೈಮಿಂದ ಅದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಆ ಥರ ಒಂದು ಸ್ಕ್ರಿಪ್ಟ್ ಕೆಲಸ ಮಾಡುವಾಗ ನನ್ನ ನೆನಪಿಸ್ಕೊಂಡ್ರಲ್ಲ, ಅದು ನಿಜವಲ್ಲ ನನಗೆ ಅದೊಂದು ಏನೋ ಒಂದು ಹೊಸ ಫೀಲಿಂಗ್ ಕೊಡ್ತೀವಿ. ಯಾಕಂದ್ರೆ ನನಗೆ ಇಲ್ಲಿವರೆಗೂ ಇಂಡಸ್ಟ್ರಿಯಲ್ಲಿ 30 ವರ್ಷದಲ್ಲಿ ಯಾರೋ ಮಾತು ಹೇಳಿರಲಿಲ್ಲ. ಸುಮ್ಮನೆ ಏನೋ ಲಾಸ್ಟ್ ಮಿನಿಟಲ್ಲಿ ನಾವು ಆಕ್ಯುಪೈ ಆಗ್ತಾ ಇದ್ವಿ ಆ್ಯಕ್ಟರ್ ಆಗಿ. ಸರಿ, ಅವ್ರು ಹೇಳಿದಾಗ ನನಗೆ ಅದು ಒಂಥರ ಟಚ್ ಆಯಿತು. ನಾನು ಏನು ಮತ್ತೆ ನೆಕ್ಸ್ಟ್ ಮಾತಾಡಲಿಲ್ಲ. ಖಂಡಿತ ನಾನು ಮಾಡ್ತೀನಿ ಸರ್ ಅಂತೇಳಿ. ಆಮೇಲೆ ಬಂದು ನಾನು ಆ ಪಾತ್ರ ಮಾಡುವಾಗ ನಿಜವಾಗ್ಲೂ ಗೊತ್ತಾಯ್ತು ನನಗೆ ಆ ಪಾತ್ರದ ಡೆಪ್ತು. ಐ ಹೋಪ್ ನಾನು ಅವ್ರಿಗೆ ಇಷ್ಟ ಆಗೋ ಥರ ನಾನು ಆ ಪಾತ್ರ ಮಾಡಿದ್ದೀನಿ ಅಂತ ನಾನು ಅಂದ್ಕೊಳ್ತೀನಿ. ಇದು ನನಗಾಗಿದ್ದ ಒಂದು ಅನುಭವ. ಆಮೇಲೆ ನಾವು ಸಿನಿಮಾ ಮಾಡುವಾಗ ಯಾರಿಗಾನ ಬೇರೆಯವ್ರಿಗೆ ನಾವು ಹೇಳಿದಾಗ ಇದು ಸೂಪರ್ ಸ್ಟಾರ್ ದರ್ಶನ್ ಅವ್ರ ಸಿನಿಮಾ ಅಂದಾಗ ಎಲ್ರಿಗೂ ಶಾಕ್ ಆಗುತ್ತೆ, ಆಶ್ಚರ್ಯ ಆಗುತ್ತೆ. ಬಟ್ ನಾನು ಸಿಂಪಲ್ ಆಗಿ ಚಿಕ್ಕದಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಸೆಟ್ಟಿಗೆ ಬಂದಾಗ ನಾವೆಲ್ಲ ಸೂಪರ್ ಸ್ಟಾರ್ ಆಗ್ತೀವಿ, ಅವ್ರು ತುಂಬಾನೇ ಸಿಂಪಲ್ ಮ್ಯಾನ್, ಸಿಂಪ್ಲಿಸಿಟಿ ಆಗಿರ್ತಾರೆ. ಅದು ನನಗೆ ಎಷ್ಟು ಅದು ಪ್ರೇರಣೆ ಆಗಿದೆ ಅಂದರೆ, ನಾನು ಹೃದಯ ತಟ್ಟಿದ ನೆನಪುಗಳು ತುಂಬಾ ಇದೆ. ಅದು ಈಗ ನಾನು ಈ ವೇದಿಕೆನಲ್ಲಿ ಅದನ್ನ ಹೇಳ್ಕೊಳಕ್ಕಾಗಲ್ಲ. ಬಟ್ ಒಂದು ಹೇಳ್ತೀನಿ, ಅವ್ರ ಕೆಲವೊಂದೆಲ್ಲ ಇದೆ, ಅದು ನ್ಯಾಚುರಲ್, ರಿಯಲ್ ಇದೆ. ಅವರು ಬೇಕು ಅಂತ ಮಾಡೋದು ಇನ್ನೊಂದು ಮತ್ತೊಂದು ಅಂತಲ್ಲ. ಒಂದು 10% ನಾನು ಕಲಿಬೇಕು ಅಂತ ದರ್ಶನ್ ಅವ್ರ ಜೊತೆ ಕೆಲಸ ಮಾಡಿದ್ಮೇಲೆ ನಾನು ಅದನ್ನ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ಯಾಕಂದ್ರೆ ಅದು ತುಂಬಾನೇ ಅದು ಅವ್ರಿಗಂತ ಅದು ಬಾರ್ನ್, ನಾನಂತೂ ಕಲಿಬೇಕು ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಆ ಥರ ಹೃದಯ ತಟ್ಟಿದ ನೆನಪುಗಳು ಕಾಟೇರದಲ್ಲಿ ತುಂಬಾ ಸಿಕ್ಕಿದೆ. ಇದು ಮರೆಯಲಾಗದಂತ ಒಂದು ಎಕ್ಸ್ಪೀರಿಯನ್ಸು. ಮತ್ತೆ ಕಾಟೇರ ನನ್ಗನ್ಸುತ್ತೆ ಅದು ಯಾರು ಮಾಡ್ತಾರೋ ಗೊತ್ತಿಲ್ಲ, ಅದಕ್ಕೊಂದು 25 ವರ್ಷ ತಗೋಬಹುದು ಇಂಡಸ್ಟ್ರಿಯಲ್ಲಿ, ಅಷ್ಟು ಮಾತ್ರ ನಾನು ಹೇಳ್ತೀನಿ. ವರ್ಷದ ಕೊನೆಯಲ್ಲಿ ಮ್ಯಾಜಿಕ್ ಆಗುತ್ತೆ. ಯಾವುದೇ ಸಿನಿಮಾ ಬರಲಿ, ಕಾಟೇರ ನಮ್ಮದೇ ಸಪ್ರೇಟ್ ರೋಡ್ ಅಂತ ಹೇಳೋಕ್ಕೂ ನಾನು ಇಷ್ಟಪಡ್ತೀನಿ. ಕಾಟೇರಾಗ ಒಳ್ಳೇದಾಗಲಿ. ಐ ಲವ್ ಯು ಕಾಟೇರ. ನಮಸ್ಕಾರ. ರಾಕ್ಲೈನ್ಸ್ ವೆಂಕಟೇಶ್ ಅವ್ರ ಜೊತೆಯಲ್ಲಿ, ದರ್ಶನ್ ಅವ್ರ ಜೊತೆಯಲ್ಲಿ, ತರುಣ್ ಅವ್ರ ಜೊತೆಯಲ್ಲಿ ಹಲವಾರು ಸಿನಿಮಾಗಳನ್ನು ನಡೆಸಿದ್ದೀನಿ ನಾನು. ತರುಣ್ ಅವರ 3ನೇ ಸಿನಿಮಾ, 3 ಸಿನಿಮಾದಲ್ಲೂ ನಾನು ಇದ್ದೀನಿ. ಆದರೆ ಕಾಟೇರ ಸಿನಿಮಾದಲ್ಲಿ ಮಾಡಿದಾಗ ನನಗೆ ಹಲವಾರು ಸಿನಿಮಾಗಳನ್ನು ಮಾಡಿದ್ರು ಇದೊಂದು ಹೊಸ ಅನುಭವ ಅಂತ ಅನ್ನಿಸ್ತು. ಆ ಭಾವನೆ ಬಂದಾಗ ಎಲ್ಲ ಒಂದು ಗಟ್ ಫೀಲಿಂಗ್ ಅಂತ ಹೇಳ್ತಾರೆ ಒಂದು ಸಿನಿಮಾ ಬಗ್ಗೆ. ಆ ಗಟ್ ಫೀಲಿಂಗ್ ಇದೆ ನನಗೆ. ಯಾಕೆಂದರೆ ದರ್ಶನ್ ಅವ್ರ ಸಿನಿಮಾ ಅಂದ ತಕ್ಷಣ ಅಪಾರವಾದ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರುತ್ತೆ. ನನ್ನ ಪ್ರಕಾರ ಈ ಸಿನಿಮಾ ಆ ಎಕ್ಸ್ಪೆಕ್ಟೇಷನ್ಗಳನ್ನು ಮೀರಿ ದೊಡ್ಡದಾಗಿ ಗೆಲ್ಲುತ್ತೆ ಅನ್ನೋ ನಂಬಿಕೆ ಇದೆ, ಆಸೆ ಇದೆ. ಇಡೀ ತಂಡಕ್ಕೆ ನನ್ನ ಪರವಾಗಿ ನಾನು ಸೇರಿ ಯಶಸ್ಸು ಸಿಗಲಿ, ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ. ನಮಸ್ಕಾರ. ಡಿ ಬಾಸ್ ಸರ್ ಅವ್ರದ್ದು ಆಡಿಯೋ ಬಿಡ್ಬೇಕಂತಲೇ ಎಲ್ಲರೂ ಜೋಶಲ್ಲಿ ಇರ್ತೀವಿ ಆಫೀಸಲ್ಲಿ. ಯಾಕಂದರೆ ಕೌಂಟ್ ಡೌನ್ ಪೋಸ್ಟು ಅದೆಲ್ಲ ಮಾಡಿಕೊಂಡು ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಅಂತ ಒಂದು ಇರುತ್ತೆ. ಆದರೆ ಈ ಪಿಕ್ಚರ್ ಒಂದು ಎಕ್ಸ್ಟ್ರಾ ಸ್ಪೆಷಲ್ ಇದೆ ಅಂತ ಹೇಳಿದ್ರೆ, ಯಾಕಂದರೆ ರಾಕ್ಲೈನ್ ಸರ್ ಬ್ಯಾನರು, ತರುಣ್ ಸರ್ ಡೈರೆಕ್ಟ್ರು, ಡಿ ಬಾಸ್ ಆ್ಯಸ್ ಅ ಹೀರೋ ಆ್ಯಂಡ್
ವಿ ಹರಿಕೃಷ್ಣ ಸರ್ ಮ್ಯೂಸಿಕ್. ಇದಕ್ಕಿಂತ ಇನ್ನೇನು ಬೇಕು, ಇದು XL XXL ಅಲ್ಲ, ಇದು ಅದಕ್ಕಿಂತ ದೊಡ್ಡ ಸಿನಿಮಾ ಇದು. ಹಾಗೆ ಬಾಸ್ ಅವ್ರದ್ದು ಒಂದು ಸಾಂಗು ಕಣ್ಣೋಡಿದಾಗ 100 ಮಿಲಿಯನ್ ಆಗಿತ್ತು. ಅದು ನೋಡಿದಾಗ ನಾವು ತುಂಬ ಚೆನ್ನಾಗಿದೆ ಅಂದ್ಕೊಂಡ್ವಿ. ಆದರೆ ಇದು 2 ಸಾಂಗ್ ಬಿಟ್ಟಾಗ ಇದು 100 ಮಿಲಿಯನ್ ವ್ಯೂಸ್ ಅಂತೂ ಗ್ಯಾರಂಟಿ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಡೆಫಿನೆಟ್ಲಿ ಒಂದು ಒಳ್ಳೇದಾಗುತ್ತೆ ಅಂತ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಟೇರ 29th ರಿಲೀಸ್ ಆಗ್ತಾಯಿದೆ. ಸ್ವಲ್ಪ ಕತೆ ಬಗ್ಗೆ ಹೇಳ್ಬೇಕಂತಂದರೆ, ಟ್ರೆಂಡಿಗೆ ಕತೆಗಳು ಬರ್ತಾ ಇರ್ತವೆ. ಬಟ್ ಈ ಕಾಟೇರ ಒಂದು ಸಾರ್ವಕಾಲಿಕ ಸಲ್ಲುವಂಥ ಕತೆ ಅಂತ ಹೇಳಕ್ಕೆ ಬಯಸ್ತೀನಿ. ಯಾಕಂದರೆ ಇದು ಒಂದು ಬದುಕಿನ ಕತೆ, ಹೋರಾಟದ ಕತೆ, ರೈತರ ಕತೆ ಮತ್ತು ಹಕ್ಕುಗಳ ಕತೆ. ಸೊ ಇವು ಎಲ್ಲವರೆಗೂ ಇರುತ್ತೋ ಅಲ್ಲಿವರೆಗೂ ಕಾಟೇರ ಇರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇದಾಗಿ ನಾನು ತರುಣ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಇಂಥ ತಂಡಕ್ಕೆ ಇಲ್ಲ ನೀನು ಬರೀತೀಯ ಬರೀ ಅಂತ ಬರೆಸಿದ್ದಕ್ಕೆ, ಮತ್ತು ಜಡೇಶ್ ಸರ್ಗೆ ಅವರು ಈ ಥರದ ತಂಡಕ್ಕೆ ನನ್ನನ್ನು ಪರಿಚಯ ಮಾಡಿಕೊಟ್ಟಿದ್ದಕ್ಕೆ. ಇನ್ನೂ 2 ಗ್ಲಿಮ್ಸ್ ಬಂದಿತ್ತು ಅಷ್ಟೇ. 2ನೇ ಗ್ಲಿಮ್ಸಲ್ಲಿ ಬಂದಿದ್ದ ಡೈಲಾಗು, ಮಚ್ಚು 2 ದಪ್ಪ ಕೆಂಪಗಾಗುತ್ತೆ, ಒಂದು ರಕ್ತದಲ್ಲಿ ನೆಂದಾಗ ಬೆಂಕಿಲಿ ಬೆಂದಾಗ ಅಂತ. ಸೊ ಅಷ್ಟಕ್ಕೆ ತುಂಬಾ ಅಂದರೆ ತುಂಬ ಡೈಮೆನ್ಷನ್ಸ್ ತಗೋತಾ ಇದೆ ಸಿನಿಮಾ. ಇನ್ನೂ ಮಚ್ಚು ಕುಲುಮೇಲಿದೆ. ಅದು 29ನೇ ತಾರೀಕು ನಮ್ಮ ಕಾಟೇರ ಅವರು ಕೈಗೆ ಬರೋದು. ಆಗಲೇ ತುಂಬ ಕುಲುಮೇಲಿರುವಂಥ ಬೆಂಕಿ ಹಂಗೆ ಬಿಸಿ ತೋರಿಸ್ತಾ ಇದೆ. ಇದು ನಮ್ಮ ನೆಲದ ಸಿನಿಮಾ, ತುಂಬ ಒಳ್ಳೆ ಕತೆ. ನಾವು ಒಂದಷ್ಟು ಕೆಲಸ ಮಾಡಿದ್ದೀವಿ. ಸೊ ನಿಮ್ಮಗಳ ಸಪೋರ್ಟಿಂದ ಇದು ಖಂಡಿತವಾಗ್ಲೂ ತುಂಬ ದೊಡ್ಡ ಮಟ್ಟದ ಯಶಸ್ಸಾಗುತ್ತೆ. ಇದು ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಅಂತೂ ಖಂಡಿತ ಆಗುತ್ತೆ ಅಂತ ಭರವಸೆ ಕೊಡ್ತಾ ಇದ್ದೀನಿ. ಮತ್ತು ಎಲ್ಲ ಇದೆ ಈ ಸಿನಿಮಾದಲ್ಲಿ, ಪ್ರತಿಯೊಬ್ಬರ ಶ್ರಮ ಇದೆ. ಮತ್ತು ಒಂದು ಆಲೋಚನೆಗಂತೂ ಈಡು ಮಾಡುತ್ತೆ ಈ ಸಿನಿಮಾ. ಈಚೆ ನೋಡಿ ಆಚೆಗೆ ಹೋದವ್ರಿಗೆ, ಹೊರಗಡೆ ಸಮಾಜದಲ್ಲಿ ಕೂಡ ಒಂದು ಚರ್ಚೆಗಳು ಒಳಪಡುವಂಥ ಸಿನಿಮಾ ಆಗುತ್ತೆ. ಸೊ ಇಂಥ ಕಥೆನ ತಮ್ಮ ಈ ಕೆರಿಯರಲ್ಲಿ ದರ್ಶನ್ ಸರ್ ಒಪ್ಪಿರೋದು, ಮತ್ತು ಆ ಕಾಟೇರನ ಪಾತ್ರ ಮಾಡೋಕ್ಕೆ ಅವರು ನಿಂತಿದ್ದು, ಅವರು ತಂಡಕ್ಕೆ ಕೈ ಜೋಡಿಸಿದ್ದು, ಮತ್ತು ತರುಣ್ ಸರ್. ಮತ್ತು ಈ ಕಥೆಯ ಸ್ಪೆಷಾಲಿಟಿ ಏನು ಅಂದರೆ, ಇದು ಯಾವ ಟೇಬಲ್ಗೆ ಹೋದರೂ ಸಿಂಗಲ್ ಟೇಕಲ್ಲಿ ಓಕೆ ಮಾಡಿದ್ರು. ಯಾಕಂದರೆ ಯಾವುದೇ ಕತೆ ಒಬ್ಬ ನಿರ್ಮಾಪಕರಿಗೋ ನಾಯಕರಿಗೋ ಹೇಳಿದಾಗ 1-2 ದಿನ ನಮ್ಮ ತಲೆಯಲ್ಲಿ ಓಡ್ಲಮ್ಮ ಆಮೇಲೆ ಹೇಳ್ತೀವಿ ಅಂತಾರೆ. ಬಟ್ ಈ ಕತೆ ನಾವು ತರುಣ್ ಸರ್ ಜೊತೆ ಜರ್ನಿ ಮಾಡಿರೋದು, ಎಲ್ಲೋದ್ರೂ ರೈಟ್ ಮಾರ್ಕ್ಸ್ ಹಾಕ್ಕೊಂಡೇ ಬಂದಿದೆ. ಮತ್ತು ಅದಕ್ಕೆ ಚಿತ್ರಕಥೆ ಎಷ್ಟು ಚೆನ್ನಾಗಿ ತರುಣ್ ಸರ್ ಮತ್ತು ಜಡೇಶ್ ಸರ್ ಮಾಡಿದ್ರು ಅಂದರೆ, ಒಬ್ಬ ಬರಹಗಾರನಾಗಿ ನನಗೆ ತುಂಬ ಖುಷಿ ಕೊಟ್ಟಂಥ ಸಿನಿಮಾ ಮತ್ತು ಸವಾಲೊಡ್ಡಂಥ ಸಿನಿಮಾ. ಸೊ ಈ ಸಿನಿಮಾಗೆ ಇಷ್ಟು ದೊಡ್ಡ ತಾರಾಗಣ ಮತ್ತು ತುಂಬ ರಂಗ ಪ್ರತಿಭೆಗಳನ್ನ ಇದರಲ್ಲಿ ಬಳಸ್ಕೊಂಡಿರೋದು, ನಮ್ಮ ಸ್ವಚ್ಛ ಕನ್ನಡದ ಸಿನಿಮಾ, ನಮ್ಮ ಮಣ್ಣಿನ ಸಿನಿಮಾ, ನಿಮ್ಮೆಲ್ಲರ ಪ್ರೀತಿ ಈ ಸಿನಿಮಾಗಿರಲಿ. ಖಂಡಿತವಾಗ್ಲೂ ಇದು ಮುಂದಿನ ವರ್ಷಕ್ಕೆ ಗೆಲುವಿನ ದಿಕ್ಸೂಚಿ ಅಂತೂ ಖಂಡಿತ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ನನ್ನ ಜೀವನದಲ್ಲಿ ಭಾಳ ಇಷ್ಟವಾದ ವ್ಯಕ್ತಿಗಳು, ಆ ಹೃದಯಕ್ಕೆ ಭಾಳ ಹತ್ತಿರವಾದ ವ್ಯಕ್ತಿಗಳು 3 ಜನ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ರಾಕ್ಲೈನ್ ಸರ್, ದರ್ಶನ್ ಸರ್ ಮತ್ತು ತರುಣ್ ಸರ್. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಎಕ್ಸಿಬಿಷನ್ ಸಿಕ್ಕಿದೆ ಸಿರಿವಂತ ಅಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಜೊತೆ ಪಾತ್ರ ಮಾಡ್ತಾ ಕೊನೆ ಸಿನಿಮಾ. ಅದಾದ ನಂತರ ದರ್ಶನ್ ಸರ್ ಜೊತೆ ಒಂದು 15 ಪಿಕ್ಚರ್ ಮಾಡಿದ್ದೀನಿ. ಭಾಳ ಖುಷಿಯಾದ ಅವ್ರ ಜೊತೆ ವರ್ಕ್ ಮಾಡೋಕ್ಕೆ, ಭಾಳ ಕಲ್ತಿದ್ದೀನಿ ಅವರಿಂದ. ಈಸ್ ಆಲ್ಸೋ ಮೈ ವೆಲ್ ವಿಷರ್. ಥ್ಯಾಂಕ್ ಯು ದರ್ಶನ್ ಸರ್. ರಾಕ್ಲೈನ್ ಸರ್, ಥ್ಯಾಂಕ್ ಯು ಸರ್ ನನಗೆ ಪಾತ್ರವನ್ನು ಕೊಟ್ಟಿದ್ದಕ್ಕೆ. ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಮೈ ವೆಲ್ ವಿಷರ್ ಅಗೇನ್ ಆ್ಯಸ್ ಎ ಫ್ರೆಂಡ್, ಆ್ಯಸ್ ಎ ಡೈರೆಕ್ಟರ್, ತರುಣ್ ಸುಧೀರ್ ಸರ್. ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಪಾತ್ರ ಕೊಟ್ಟರು. ನನ್ನ ಈ ಒಂದು 25 ವರ್ಷ ಈ ನನ್ನ ಸಿನಿಮಾ ಜರ್ನಿಯಲ್ಲಿ ಇಂಥ ಪಾತ್ರ ನಾನು ಮಾಡಿರಲಿಲ್ಲ, ಇಂಥ ಗೆಟಪ್ಪಲ್ಲಿ ನಾನು ಮಾಡಿರಲಿಲ್ಲ. ಅದು ನನ್ನ ಪಾತ್ರ ನಿಮಗೆ ಆಮೇಲೆ ರಿವೀಲ್ ಆಗುತ್ತೆ. ಸೊ ಕತೆ ಬಗ್ಗೆ ಏನು ಎಲ್ಲರೂ ಹೇಳಿದ ಡೈರೆಕ್ಟ್ರ್ ಹೇಳ್ತಾರೆ, ನಾನು ಜಾಸ್ತಿ ಅದ್ರ ಬಗ್ಗೆ ಮಾತಾಡೋಲ್ಲ. ಬಟ್ ಈ ಸಿನಿಮಾ ಒಂದು ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಯಾಕಂದರೆ ಎಲ್ಲ ಕಲಾವಿದರು, ಟೆಕ್ನಿಷಿಯನ್ಸು, ಕ್ಯಾಮ್ರಾ ವರ್ಕು ತುಂಬ ಚೆನ್ನಾಗಿದೆ. ನಾನು ಮಾಡಿದೆ ಅಂತ ಹೇಳ್ತಾ ಇಲ್ಲ, ಒಬ್ಬ ಪ್ರೇಕ್ಷಕನಾಗಿ ಹೇಳ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಈ ವರ್ಷದ ಕೊನೆ ಸಿನಿಮಾ ಅಂದರೆ 29th ರಿಲೀಸ್ ಆಗ್ತಾ ಇದೆ. ಕೊನೆಯ ವಾರ, ಕೊನೆಯ ತಿಂಗಳು ಮತ್ತು ಕೊನೆಯ ವರ್ಷದ 29th ರಿಲೀಸ್ ಆಗ್ತಾ ಇದೆ. ಇಟ್ ವಿಲ್ ಬಿ ಎ ಸೂಪರ್ ಡೂಪರ್ ಹಿಟ್ ಆ್ಯಂಡ್ ಒಂದು ಕಾಟೇರ ಉತ್ಸವ ಶುರು ಆಗುತ್ತೆ. ಥ್ಯಾಂಕ್ ಯು.
ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಬಳಗಕ್ಕೆ ನನ್ನ ಶರಣಾರ್ಥಿಗಳು. ಏನಂದರೆ ನಂದು ಇದರಲ್ಲಿ ವಿಶೇಷವಾದ ಪಾತ್ರ. ಇಲ್ಲಿವರೆಗೂ ನಾನು ಏನು ಪಾತ್ರ ಮಾಡಿದ್ದೀನೋ ಎಲ್ಲಕ್ಕಿಂತ ವಿಶೇಷವಾಗಿದೆ. ಹಾಗಾಗಿ ತರುಣ್ ಸರ್ ಅವರು ಭಾಳ ಒಂದು ವಿಶೇಷವಾದ ಪಾತ್ರ ಕೊಟ್ಟಿದ್ದಾರೆ. ಅವರಿಗೆ ನನ್ನ ಅನೇಕ ವಂದನೆಗಳು. ಹಾಗೂ ಒಂದು ಇಲ್ಲಿ ಏನಾಗುತ್ತಂದರೆ, ನಾವು ರಾಕ್ಲೈನ್ ಸರ್ ಜೊತೆ ನಮ್ಮದು ಅವ್ರದ್ದು ಒಡನಾಟ ಅಂದರೆ 30 ವರ್ಷದ ಹಿಂದೆ ಒಂದು ಸೀರಿಯಲ್ ಮಾಡಿದ್ದೆವು ರಾಕ್ಲೈನ್ ಸರ್ ನಾವು. ನಮ್ಮ ಸುಶೀಲ್ ಮುಖಾಶಿ ಅವರು ಡೈರೆಕ್ಟ್ರು. ಅಂದಿಂದ ಇಲ್ಲಿವರೆಗೂ ನಮ್ಮ ಒಂದು ಒಡನಾಟ ಇದೆ. ಹಾಗಾಗಿ ಒಂದು ಏನು ಖುಷಿ ಆಗ್ತಿದ್ದಾರೆ, ಪ್ರತಿದಿನವೂ ಒಂದು ಮದುವೆ ಆಗ್ತಾ ಇದೆ ಅನ್ನೋ ಥರ ಜನ ಇರ್ತಿದ್ರು. ಒಂದು ಜೂನಿಯರ್ ಆರ್ಟಿಸ್ಟ್ ಆಗ್ಬೋದು, ಊಟ ಆಗ್ಬೋದು, ಪ್ರತಿಯೊಂದು ಭಾಳ ಒಂದು ವಿಶೇಷ. ಹಾಗಾಗಿ ಇನ್ನೊಂದು ಏನಿದೆ ರಾಕ್ಲೈನ್ ಸರ್ ಅವರು ಇಲ್ಲಿ ದುಡ್ದಿದ್ದಾನೆ ಮತ್ತು ಇಲ್ಲೇ ಹಾಕ್ತಾರೆ. ಅವ್ರು ದುಡ್ದಿದ್ದಾನೆ ನಾನು ತೊಗೊಂಡು ಮನೆ ಕಡೆ ತೊಗೊಂಡು ಹೋಗಲ್ಲ. ಮತ್ತೆ ಯಾವುದೋ ವರ್ಷಕ್ಕೆ 2 ಪಿಕ್ಚರ್ 3 ಪಿಕ್ಚರ್ ಹಾಕಿ ನಮ್ಮ ಚಿತ್ರರಂಗಕ್ಕೆ ಎಲ್ಲರಿಗೂ ಒಂದು ಬದುಕು ಕೊಟ್ಟಿದ್ದಾರೆ. ಹಾಗಾಗಿ ಈ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಇದು ಚಿತ್ರ ಯಶಸ್ವಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮೊದಲನೇದಾಗಿ ನಾನು ರಾಕ್ಲೈನ್ ಸರ್ ಮತ್ತೆ ತರುಣ್ ಸರ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ದರ್ಶನ್ ಸರ್, ಬಿರಾದರ್ ಸರ್, ಮತ್ತೆ ಶ್ರುತಿ ಮೇಡಮ್, ಪದ್ಮಾವತಿ ಮೇಡಮ್, ರಾಧನಾ ಮ್ಯಾಮ್, ಇಷ್ಟೆಲ್ಲ ಒಂದು ಮೂವಿಲಿ ನಂಗೊಂದು ಪಾರ್ಟ್ ಕೊಟ್ಟಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಆಮೇಲೆ 29 ಡಿಸೆಂಬರ್ ಮೂವಿ ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಬಂದು ನೋಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಟೇರ ಒಂದು ಅದ್ಭುತವಾದ ಟೈಟ್ಲ್. ಈ ಚಿತ್ರದಲ್ಲಿ ನನಗೊಂದು ಒಳ್ಳೆ ಪಾತ್ರ ಮಾಡ್ತಾ ಇದ್ದೀನಿ. ಅದು ಈ ಪಾತ್ರ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದ್ದು. ಆ್ಯಕ್ಚುಲಾಗಿ ನಾನು ರಾಬರ್ಟ್ ಸಿನಿಮಾ ನಡೆಯುವಾಗ ದರ್ಶನವ್ರನ್ನ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು ನನಗೆ. ಅವ್ರ ಜೊತೆ ನಾನು ದಾಸ ಮಾಡಿದ್ದೆ, ಅವ್ರ ತಾಯಿ ಪಾತ್ರದಲ್ಲಿ. ಅವಾಗ ನಾನು ಕೇಳಿದೆ, ತುಂಬ ದಿನ ಆಗಿದೆ ನಿಮ್ಮ ಜೊತೆ ಕೆಲಸ ಮಾಡಿ ಅಂತ ನಾನು ಕೇಳಿಕೊಂಡೆ. ಅದನ್ನು ನೆನಪಲ್ಲಿ ಇಟ್ಕೊಂಡು ನನಗೆ ಈ ಚಿತ್ರದಲ್ಲಿ ಖಂಡಿತ ಈ ಚಿತ್ರದಲ್ಲಿ ನನಗೊಂದು ಅವಕಾಶ ಸಿಕ್ತು, ಮಾಡಿಕೊಟ್ರು. ನಿಜವಾಗಿ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ. ಅದನ್ನು ಒಪ್ಪಿ ಆ್ಯಕ್ಚುಲಾಗಿ ತರುಣ್ ಸರ್ ಆಗಲಿ, ನಮ್ಮ ಪ್ರೊಡ್ಯೂಸರ್ ರಾಕ್ಲೈನ್ ಸರ್ ಆಗಲಿ, ಇದೊಂದು ಒಳ್ಳೆಯ ಅವಕಾಶ ಮಾಡಿಕೊಟ್ಟು ನನಗೆ ಈ ಚಿತ್ರದಲ್ಲಿ ಪಾತ್ರ ಮಾಡೋದಕ್ಕೆ ಅವಕಾಶ ಆಯಿತು. ಈ ಒಂದು ಚಿತ್ರ ಹೆಚ್ಚು ನಿಮ್ಮ ದರ್ಶನ್ ಸರ್ ಅವರ ಒಂದು ಕೆರಿಯರಲ್ಲಿ ಬ್ಲಾಕ್ ಬಸ್ಟರ್ ಆಗಲಿ ಅಂತ ಹಾರೈಸ್ತೀನಿ. ನಿಜವಾಗ್ಲೂ ಎಲ್ಲರ ಜೊತೆ ಕೆಲಸ ಮಾಡಿದ್ದು ನನ್ನ ಅದೃಷ್ಟ. ತುಂಬ ತುಂಬ ಧನ್ಯವಾದಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ವಿಭಾಗದ ಮಾಧ್ಯಮ ಸ್ನೇಹಿತರಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕಾಟೇರ ಚಿತ್ರದ ಮೂಲಕ, ಚಿತ್ರತಂಡದ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಡಿಸೆಂಬರ್ 29ನೇ ತಾರೀಕು ತೆರೆ ಕಾಣ್ತಾ ಇದೆ. ನಾವೆಲ್ಲರೂ ಸೇರಿ ಚಿತ್ರಮಂದಿರದಲ್ಲಿ ಚಿತ್ರವನ್ನ ವೀಕ್ಷಿಸೋಣ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.